ಸದ್ಗುರು ಚೆನ್ನ ಬಸವೇಶ್ವರರಿಗೆ, ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಗೆ, ಪರಮಪೂಜ್ಯ ಗುರುಬಸವ ಪಟ್ಟದ್ದೇವರಿಗೆ ನಾವೆಲ್ಲರೂ ಸ್ವಲ್ಪ ತನ್ಮಯರಾಗಿ ಕಣ್ಣು ಮುಚ್ಚಿ ಕೂತವರು ಕೂಡ್ಲತ್ತೀರಿ, ಕೆಲವ್ರು ಹಾಗೆ ಕೂಡ್ಲತ್ತೀರಿ. ನಾನು ನಿನ್ನ ಹಿಂಗೆ ಕಣಿತಿರೋದು ನೋಡ್ದೆ. ಒಂದು 50% ಜನ ಕೂಡ್ಲತ್ತೀರಿ, ಉಳಿದು 50% ಜನ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಹೇಳಿ ಅಂತ ಇಲ್ರಿ. ಅದಕ್ಕೆ ನಾವು ಒಂದು 2 ನಿಮಿಷ 4 ನಿಮಿಷ ಆಗ್ಬೋದು ನಮ್ಮನ್ನು ನಾವು ಮರೆತು ಕೂಡುವಂಥದ್ದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಣವಾರೂಢನು ಪ್ರಣವಸ್ವರೂಪನು, ಪ್ರಣವ ಪ್ರಕೃತಿ ಸಂಜ್ಞನು, ಪ್ರಣವ ಷಡಂಗ ಸಮರಸ, ನಮ ಕೂಡಲ ಸಂಗಮ ದೇವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ 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 ಎಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಂದು ನಿಮಿಷ ನಾವೆಲ್ಲರೂ ಧ್ಯಾನದಲ್ಲಿ ಲೀನವಾಗೋಣ. ಉಸಿರಾಟವನ್ನು ತೆಗೆದುಕೊಳ್ಳುವಾಗ ನಿಧಾನವಾಗಿರಲಿ, ಉಸಿರಾಟವನ್ನು ಬಿಡುವಾಗ ಅದೇ ತೆರನಾದ ನಿಧಾನಗತಿಯಿಂದ ಉಸಿರಾಟವನ್ನು ಹೊರಹಾಕ್ತಾ ಇರಿ. ಉಸಿರಾಟದ ಕಡೆ ನಮ್ಮೆಲ್ಲರ ಗಮನವಿರಲಿ. ಭೌತಿಕ ಜಂಜಾಟಗಳಿಂದ ಸನ್ಮಾರ್ಗದ ಚಿಂತನೆಯೆಡೆಗೆ ನಮ್ಮ ಮನಸ್ಸು ದಾಪುಗಾಲಿಡ್ತಾ ಇದೆ. ಭವದ ಚಿಂತೆಯನ್ನು ಹರಿದು ಭಕ್ತಿಯ ಪಥದೆಡೆಗೆ ಸಾಗ್ತಾ ಇದೆ. ಉಸಿರಾಟದ ಕಡೆ ನಮ್ಮೆಲ್ಲರ ಗಮನವಿರಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಬಸವಾದಿ ಪ್ರಮಥರನ್ನು ಸ್ಮರಿಸಿ, ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಹಣಿಮಣಿದು, ಕನ್ನಡದ ಪಟ್ಟದೇವರು ನಡೆದಾಡುವ ದೇವರು, ನಮ್ಮೆಲ್ಲರ ಆರಾಧ್ಯ ದೇವರಾಗಿರ್ತಕ್ಕಂಥ ಪರಮಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿ,
ದೀಕ್ಷಾ ಗುರುಗಳು ನನ್ನ ನರಜನ್ಮವನ್ನು ತೊಳೆದು ಹರಜನ್ಮವನ್ನು ಮಾಡಿರುವಂಥ ಪರಮ ಪೂಜ್ಯರು ಪರಮ ಪೂಜ್ಯರು ಪಾವನ ಮೂರ್ತಿಗಳು ಕನ್ನಡ ಜಂಗಮರೂ ಆಗಿರುವಂಥ ಹನುಮ ಮಂಟಪದ ಅಧ್ಯಕ್ಷರು ಮಾತೃಹೃದಯಗಳು ಅದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ದುರ್ಗುಣಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಹರಿಕಾರರು ಮಹಾಂತ ಚಿಂತಕರು ಆದ ಗುರುಬಸವ ಪಟ್ಟದೇವರನ್ನು ಈ ಸಂದರ್ಭದಲ್ಲಿ ಹಣಿಮಣಿದು ಇವತ್ತಿನ ಹನುಮ ಮಂಟಪ ಬಸವ ಕಲ್ಯಾಣ ಹಾಗೂ ಬಸವ ಸೇವಾ ಪ್ರವಚನ ಸಮಿತಿಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಇವತ್ತಿನ ಭಕ್ತಿ ದಾಸೋಹವನ್ನು ಪಡೆದಿರುವಂಥ ಶಿವಣಕರ್ ದಂಪತಿಗಳೇ, ಈ ಕಾರ್ಯಕ್ರಮದಲ್ಲಿ ಶಿವಾನುಭವ ಚಿಂತನೆಯಲ್ಲಿ ಶರಣರ ಅನುಭವ ಚಿಂತನೆಯಲ್ಲಿ ಭಾಗವಹಿಸಿರುವಂಥ ಯಾವತ್ತು ಎಲ್ಲ ಶರಣ ತಂದೆ ತಾಯಿಗಳಿಗೆ ಅನಂತ ಶರಣೋ ಶರಣಾರ್ಥಿಗಳು. ಇವತ್ತು ಯಾವ್ದು ನೋಡಿರ್ತೀವಿ ತಮ್ಮ ನಿನ್ನ ನೀವು ಇವತ್ತಿ ಹಚ್ಲಕ್ಕೆ ನಂಬರ್ 1 ಇಲ್ಲಿ ಹಚ್ಕೊಡಲ್ಲ ಅಂಟಾರ ಅಂತ ತಿಳ್ಕೊಂಡು ಹೊರಗೆ ಹುಡ್ಕೊತ ಹೋಗಿ ಹಚ್ಲತ್ತೀರಿ. ನಾ ಹೆಚ್ಚಿಗೆ ಹಚ್ಬೇಕು, ನೀ ಹೆಚ್ಚಿಗೆ ಹಚ್ಬೇಕು. ಒಳ್ಳೆ ನಾವು ಲಿಂಗದ ಬಗ್ಗೆ ನೋಡ್ತಾ ಬಂದ್ವಿ. ಜೀವನ ಬದುಕು ಜಟುಕಾ ಬಂಡಿ ಅದರಿ. ಬದುಕು ಜಟುಕಾ ಬಂಡಿ, ವಿಧಿ ಅದರ ಚಾಲಕ, ನಾವು ಮಾತ್ರ ಕುದುರೆಗಳು ಅಂತ ಡಿ ವಿ ಜಿಯವರು ಹೇಳ್ತಾರೆ. ಒಂದು ಕಡೆ ಈ ಜೀವನ ಏನದಲ್ಲ, ಇದು ಟಾಂಗ ಇದ್ದಂಗೆ ಅದಕ್ಕೊಬ್ಬರು ಮಾಲಕಿರ್ತಾನೆ ನಡೆಸೋವು. ಅವ ಎಕಡೆ ಹೊಡಿತಾನೆ ಆ ಕಡೆ ಟಾಂಗ ಹೋಗಿ ಓಡ್ತದೆ, ಕುದುರೆ ಓಡ್ತದೆ. ನೀವು ಗಮನಿಸಿರ್ಬೇಕು, ಪ್ರತಿಯೊಂದು ಟಾಂಗಕ್ಕೂ ಸಹಿತ ಅದಕ್ಕೆ ಹಿಂಗೆ ಎರಡೂ ಕಡೆ ಹಿಂಗೆ ಕಟ್ಟಿಂದಿರ್ತದೆ. ಯಾವ ಟಾಂಗಕ್ಕೂ ಹಿಂಗೆ ಕಟ್ಟಲಾರ್ದೆ ಟಾಂಗಗಳು ಇರೋಂಗೇ ಇಲ್ಲ. ಯಾಕೆ ಹಂಗೆ ಕಟ್ಟಿರ್ತಾರಂದ್ರೆ, ಈ ಕುದುರೆ ಹೋಗುವಾಗ ನಾ ನೇರವಾಗಿ ಹೋಗ್ಬೇಕದು. ಈ ಕಡೆ ಏನೂ ಕಾಣಬಾರ್ದು. ಅದು ನೇರ ದೃಷ್ಟಿ ಇಟ್ಕೊಂಡು ಹೋಯ್ತು ಅಂದ್ರೆ ಅದು ತನ್ನ ಗುರಿಯನ್ನು ಮುಟ್ತು. ಅದು ಆ ಮಾಲಕ್ಕೆ ಗೊತ್ತಿರ್ತದೆ. ಅದಕ್ಕೆ ಎರಡೂ ಕಡೆ ಪಟ್ಟಿಯನ್ನು ಕಟ್ಟಿ ನೇರವಾಗಿ ಕಾಣುವಂಥ ರೀತಿಯೊಳಗೆ ಟಾಂಗ ಓಡಿಸ್ತಾರೆ. ಅದಕ್ಕೆ ಹೇಳ್ತಾರೆ ಬದುಕು ಜಟುಕಾ ಬಂಡಿ. ಈ ಬದುಕು ಒಂದು ವೇಳೆ ಹೀಗಿರಲಿಲ್ಲ ಅಂದರೆ, ನಮಗೆ ಹಿಂಗೆ ಹಾಕ್ತಾ ಇರಲಿಲ್ಲ ಅಂದರೆ ನಾವು ಎತ್ತೆತ್ತೂ ಹೋಗ್ತೀವಿ. ನಮಗೆ ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ ಇವೆಲ್ಲ ಏನದಾವಲ್ಲ, ಇವೆಲ್ಲ ನಮ್ಮ ಕುರುಹುಗಳನ್ನು ನಮಗೆ ಶರಣರು ಕೊಟ್ಟರು. ಇದು ಆಚರಣೆಯಲ್ಲಿ ತಂದಾಗ ನನ್ನ ಬದುಕು ಹೊಸನಾಗ್ತದೆ. ನಾ ತರದೇ ಇದ್ರೆ ಆ ಕುದುರೆಗೆ ಇದು ದಾರ ಆ ಕಡೆ ಈ ಕಡೆ ಕಟ್ಟಲಿಲ್ಲ ಅಂದ್ರೆ ಆ ಟಾಂಗನೇ ಕೆಡೆ ಆಗ್ತದಂತ. ಅದಕ್ಕೆ ಮೇಲೊಬ್ಬವ ಹೇಳ್ತಾರೆ, ಮೇಲೊಬ್ಬ ಪರಮಾತ್ಮ ಕುಂತಾನ, ಒಬ್ಬ ಗುರು ಕುಂತಾನ. ಈ ಬದುಕು ಜಟುಕಾ ಬಂಡಿ ಆಗಿರುವಂಥ ಈ ಬದುಕು ನಿನ್ನ ಕೆಲಸ ಏನು ಅಂದ್ರೆ ನಡೆಯೋದು. ನಮ್ಮ ಕೆಲಸ ಏನು ಅಂದ್ರೆ ಬದುಕೋದು. ನನ್ನ ಕೆಲಸ ಏನು ಅಂದ್ರೆ ನನ್ನ ಪಾಡಿಗೆ ನಾನು ಬದುಕೋದು. ನನಗೆ ಮುಂದೆ ಏನಾರು ಆಯ್ತದೆ ಅಂತ ಎಣಿಸ್ಕೊತ ಕೂಡೋದಲ್ಲ. ಪಾಪ ಪುಣ್ಯಗಳನ್ನು ಎಣಿಸೋ ಬೇರೆಯೇ ಅದಾನ. ಅದಕ್ಕೆ ಮೇಲೆ ನಾವು ಮಾಡುವಂಥ ಪಾಪಕರ್ಮಗಳ ಬಗ್ಗೆ, ನಮ್ಮ ಮಾಡುವಂಥ ವೈಚಾರಿಕ ವಿಚಾರಗಳ ಬಗ್ಗೆ ಲೆಕ್ಕ ಹಾಕುವಂಥ ಮಹಾತ್ಮ ಬೇರೆಯೇ ಅದಾನ. ಅಂಥ ಮಹಾತ್ಮ ಇದ್ದಾಗ ನನ್ನ ಬದುಕು ಭಾಳ ಸುಲಲಿತವಾಗಿ ನಡೀತದೆ. ನಾವು ಗುರುವಿನಿಂದ ದೀಕ್ಷೆಯನ್ನು ಪಡ್ಕೊಳ್ತೀವಿ. ಯಾಕೆ ದೀಕ್ಷೆ ಬೇಕು? ಆ ದೀಕ್ಷೆ ಗುರು ನಮ್ಗೆ ಅಂಗೈಯೊಳಗೆ ಲಿಂಗ ಕೊಡ್ತಾರೆ. ನೀನು ನೋಡಿ, ಲಿಂಗ ಯಾಕೆ ಬೇಕು ಅಂದ್ರೆ, ಈ ಲಿಂಗ ಸಾಕಾರ, ಪರಮಾತ್ಮ ನಿರಾಕಾರ.
ಸಾಕಾರವಾಗಿರುವಂಥ ಲಿಂಗದೊಂದಿಗೆ ನಿರಾಕಾರವಾಗಿರುವಂಥ ಪರಮಾತ್ಮನನ್ನು ಕಾಣಬೇಕು ಅಂತ. ಎಲ್ಲಾನೋ ಶಿವ ಎಲ್ಲಾನೋ ನೆನೆದವರ ಮನದಲ್ಲಿ ಅಡಿಗಾನೋ ಅಂತ ಹಾಡ್ತೀವಿ. ಎಲ್ಲರ ಮನಸ್ಸಿನೊಳಗೂ ಪರಮಾತ್ಮ ಅದಾನ. ಈ ಎಲ್ಲರ ನೀವು ಕಾರಂಜಿ ಕಟ್ತಾರೆ, ಹಿಂಗೆ ಎಲ್ಲ ಅವತ್ತು ಮೂರ್ತಿಗಳ ಬಲ್ಲಿ ಇದು ಕಟ್ತೀವಿ. ಅದು ನೀರು ಹಾರ್ತಾವಲ್ರಿ ಅಣ್ಣ, ನೀರು ಹಾರಿ ಅವೇ ನೀರು ಹಿಂಗೆ ಹಾರ್ತಾವೆ, ಅವೇ ನೀರು ಕೆಳಗೆ ಬರ್ತಾವೆ, ಅವೇ ನೀರು ಮೇಲೆ ಬರ್ತಾವೆ, ಮತ್ತು ಅವೇ ನೀರು ಕೆಳಗೆ ಹೋಗ್ತಾವೆ. ನಮ್ಮೆಲ್ಲರೊಳಗೆ ಪರಮಾತ್ಮ ಅದಾನ. ಪರಮಾತ್ಮ ನಿರಾಕಾರ ಅದಾನ. ನಾ ಹೇಳ್ದ ಸಕ್ರೆ ಆಕಾರ, ರುಚಿ ನಿರಾಕಾರ. ರುಚಿ ಎಲ್ಲದ ತೋರಿಸು ಅಂದ್ರೆ ಸಕ್ರೆ ತಿಂದರೆ ರುಚಿ ಗೊತ್ತಾಗುತ್ತೆ. ನಾನು ಸಕ್ರೆ ತಿನ್ಬೇಕು. ಅದಕ್ಕೆ ಶರಣರು ಅದಕ್ಕೆ ಕುರಿತು ಒಂದು ಮಾತು ಹೇಳ್ತಾರೆ, ಸಕ್ಕರೆಯು ಆಕಾರ, ರುಚಿಯು ನಿರಾಕಾರ. ಲಿಂಗವಾಕಾರ, ಜಂಗಮ ನಿರಾಕಾರ. ಮುಂದುವರೆದು ಹೇಳ್ತಾರೆ, ಬೆಣ್ಣೆ ಆಕಾರ, ಘೃತ ನಿರಾಕಾರ. ಈ ದ್ರವ ಆದಾಗ ಅದು ಬೆಣ್ಣೆ ಅದಕ್ಕೆ ಎದ ಹಿಡ್ಕೊತೀವಿ. ನೀರಾಯಿತು ಅಂದ್ರೆ ನೀರಿನಂಗೆ ಆಯಿತು, ತುಪ್ಪ ಆಯಿತು ಅಂದ್ರೆ ನಾವು ಎದಳೋ ಹಾಕ್ತೀವೋ ಅದ್ರ ಆಕಾರ ಅದಕ್ಕೆ ಬರ್ತದೆ. ಅದಕ್ಕೆ ಪರಮಾತ್ಮನನ್ನು ನಾವು ಒಲಿಸ್ಕೊಳ್ಬೇಕು ಅಂದ್ರೆ, ಪರಮಾತ್ಮನ ಸಾಮೀಪ್ಯವನ್ನು ಹೋಗಬೇಕು ಅಂದ್ರೆ, ನನ್ನ ಕೈಯೊಳಗಿರುವಂಥ ಇಷ್ಟಲಿಂಗವನ್ನು ತದೇಕ ಚಿತ್ತದಿಂದ ನಾನು ಆಸ್ವಾದಿಸಬೇಕು. ಹೆಂಗಂದ್ರೆ ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸು. ಎಷ್ಟು ಚಂದ ಹೇಳ್ತಾರೆ. ಶಿವ 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 ಎಂದು ಶಿವನಾಗಿ ಶಿವನ ಪೂಜಿಸು. ಹರ 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 ಎಂದೊಮ್ಮೆ ಹರನಾಗಿ ಹರನ ಪೂಜಿಸು. ಎಂಥ ಅದ್ಭುತ ಮಾತಾಗಿ. ನಾವು ಯಾರನ್ನ ಪೂಜೆ ಮಾಡ್ತೀವೋ, ಲಿಂಗವನ್ನು ನಾವು ಪೂಜೆ ಮಾಡುವಾಗ ಲಿಂಗವಾಗಿ ನಾನೇ ಲಿಂಗ ಅಂತ ತಿಳ್ಕೊಂಡು ಪೂಜೆ ಮಾಡಬೇಕು. ಮುಂದೆ ಹೇಳ್ತಾರೆ, ಲಿಂಗವೇ 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 ತಾನಾಗಿ ಎಂದೊಮ್ಮೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವ ಪೂಜಿಸು ಲಿಂಗವಾಗಿ ಮನವೇ. ಲಿಂಗವನ್ನು ಹ್ಯಾಂಗೆ ಪೂಜೆ ಮಾಡಬೇಕು ಅಂದ್ರೆ ನಾನೇ ಅದು, ಅದೇ ನಾನಾಗಿ ಪೂಜೆ ಮಾಡಬೇಕು. ಅಂದಾಗ ಸಾರ್ಥಕತೆ ಆಗ್ತದೆ. ಸುಮ್ಮನೆ ಪೂಜೆ ಮಾಡಿದ್ರೆ ಸಾರ್ಥಕತೆ ಬರೋದಿಲ್ಲ. ಅದಕ್ಕೆ ಪರಮಾತ್ಮ ನಮಗೆ ಯಾವಾಗ ಸಾಕಾರ ಆಗ್ತಾನೆ ಅಂದರೆ ಪರಮಾತ್ಮ ಒಲಿಬೇಕು ಅಂತಲ್ಲ. ಹಿಂಗೆ ಒಬ್ಬ ಭಕ್ತಿದ್ದ, ಅವ ದಿನ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಿದ್ದ ಅಂತ. ಆ ಊರಾಗ ಮಳೆ ಹೆಚ್ಚಾಗಿ ನೀರು ಬಂತು. ಆ ಗುಡಿ ಎಲ್ಲ ಮುಳುಗೋಲತ್ತು. ಆ ಮುಳುಗೋ ಟೈಮಿನಾಗ, ಓ ದೇವರೇ ಎಲ್ಲಿದ್ದು ಕಾಪಾಡು ನನಗೆ ಅಂದ. ಆಗೊಬ್ಬ ಅಲ್ಲಿ ನಿಂತು ಒಬ್ಬ ಅಂತಾನ, ನಾನು ಹಗ್ಗ ಹಾಕ್ತೀನಪ್ಪ, ನೀ ಬಾ, ನೀನು ಬದುಕ್ತಿ ಅಂತ ಹೇಳ್ತಾನೆ. ಇಲ್ಲ ಇಲ್ಲ ನಾ ಬರೋಂಗಿಲ್ಲ, ಆ ಶಿವ ಬಂದು ನನಗೆ ಕರ್ಕೊಂಡು ಹೋದರೆ ನಾ ಬರ್ತೀನಿ ಅಂದ. ಇನ್ನು ಎರಡನೇದು ಏನಾಗ್ತದೆ ಅಂದ್ರೆ, ಅಲ್ಲಿ ಅವ್ರಿಗೆ ಏನು ಮಾಡ್ತಾರೆ ಅಂದ್ರೆ, ಅಲ್ಲಿ ಹಡಗು ನಡೆಸೋರು ಬರ್ತಾರೆ. ಏಪ್ಪ ನೀ ಕೂಡೋ, ಇದ್ರೊಳಗೆ ಕೂಡಿಸ್ಕೊಂಡು ನೀನು ಒಯ್ದು ದಡ ಸೇರ್ತೀವಿ ಅಂತಾನೆ. ನಾ ಬರೋಂಗಿಲ್ಲ, ನನ್ನ ಪರಮಾತ್ಮ ಬಂದರೆ ನಾ ಬರೋವ ಅಂತ ಹೇಳ್ತಾನೆ. ಮ್ಯಾಲಿಂದ ಒಂದು ಹೆಲಿಕಾಪ್ಟರ್ ಬರ್ತದೆ. ಹೆಲಿಕಾಪ್ಟರ್ ಬಂದಂತನಂತ, ನಾ ಕೆಳಗೆ ಚಿಡಿ ಹಾಕ್ತೀನಪ್ಪ, ಚಿಡಿ ಏರ್ ಮ್ಯಾಲೆ ಬಾ, ನೀ ಬದುಕ್ತಿ, ಇಲ್ಲ ಅಂದ್ರೆ ನೀ ಹೊಯ್ತಿ ಅಂದಾನಂತ. ನೀವು ಯಾರು ಕೇಳಿದ್ರೆ ಭೀ ಬರೋಂಗಿಲ್ಲ, ಶಿವನೇ ಬಂದು ನನಗೆ ಕಾಪಾಡಬೇಕು ಅಂತಾನಂತ. ಆಗ ಶಿವ ನಕ್ಕಂತಾನಂತ, ಅಲ್ಲೋ ನೀ ನನಗೆ ಕರೆದಿ, ನಾನೇ ಬರಬೇಕು ಅಂತಲ್ಲ. ಮೊದಲ ಅವ್ರು ಬಂದಾಗ ಅವ್ರು ನಿನಗೇನಂತಂದರು, ನೀ ಮ್ಯಾಲೆ ಬರ್ರಿಯಪ್ಪ, ಹಗ್ಗ ಹಾಕ್ತೀನಿ ಬಾ ಅಂದರು. ನೀ ಏನಂದು? ವಲ್ಲ ಅಂದು. ನಾನು ಅವನ ಅಂತರಂಗದೊಳಗೆ ಹೋಗಿ ಅವನಿಗೆ ಕಳಿಸಿದ್ದ. ಅಲ್ಲಿ ಮುಂದೆ ಹಡಗು ತಗೊಂಡು ಬಂದ, ಹಡಗು ನಾವಿಕ್ ಬಂದ, ಇದರಲ್ಲಿ ಕೂಡಪ್ಪ ನಿನ್ನ ದಡ ಸೇರಿಸ್ತೀನಿ ಅಂದ. ಅವನ ರೂಪದೊಳಗೆ ನಾ ಬಂದಿದ್ದ, ನೀ ಅವನಿಗೆ ಕಾಣಲೇ ಇಲ್ಲ. ಮ್ಯಾಲೆ ಬಂದರು, ಅವ್ರ ರೂಪದಾಗ ಬಂದ, ನೀ ಬದುಕನೊಬ್ಬ ಬರಲೇ ಇಲ್ಲ. ಅದಕ್ಕೆ ನಿನ್ನ ಮನಸ್ಸು ಸ್ಥಿರ ಇಲ್ಲ, ನೀ ಹಾಗೆ ಹೋಗು ಅಂತ ಪರಮಾತ್ಮ ಹೋದ ಅಂತ. ಅವ ಹರ್ಕೊಂಡು ಹೋದ. ಮನಸ್ಸು ನಿಶ್ಚಲವಾಗಿರಬೇಕು, ನಂಬಿಕೆಯಿಂದ ಕೂಡಿರ್ಬೇಕು.
ಭಾವನಾತ್ಮಕ ಸಂಬಂಧವನ್ನು ಪರಮಾತ್ಮನೊಂದಿಗೆ ನಾವು ಬೆಸ್ಕೊಂಡಿರ್ಬೇಕು. ನಾವು ಹಂಗಾದಾಗ ನಮ್ಮ ಬದುಕಿಗೆ ಒಂದು ಹೊಸ ಆಯಾಮವನ್ನು ಕಲ್ಪಿಸ್ಕೊಟ್ಟಂಗೆ ಆಗ್ತದೆ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಏನಾಗ್ತದೆ ಅಂದರೆ, ಇಲ್ಲಾಂದ್ರೆ ಕುರುಡ ಕನ್ನಡಿಯ ಹಿಡಿದಡೇನು. ಇಲ್ಲಾಂದ್ರೆ ಏನಾಗ್ತದೆ ರೀ, ಕುರುಡ ಕನ್ನಡಿಯ ಹಿಡಿದರೇನು ತನ್ನ ಮುಖವತ್ತ ಕಾಣಲರಿಯದಂತೆ. ಒಬ್ಬ ಕುರುಡನ, ಆ ಕುರುಡನ ಒಂದು ದೊಡ್ಡದೊಂದು ಕನ್ನಡಿ ಹಚ್ಚಿಟ್ರೆ ನಿನ್ನ ಮುಖ ನೋಡ್ಕೊಪ್ಪ ನೋಡ್ಕೊತಾನೇನ್ರಿ ಅವ? ಇಲ್ಲ, ನೋಡ್ಕೊಳ್ಳೋದಿಲ್ಲ. ಅದಕ್ಕೆ ಜ್ಞಾನವಿಲ್ಲದವನ ಕೈಯಲ್ಲಿ ಲಿಂಗವಿದ್ದಡೇನು, ಆ ಲಿಂಗದಲ್ಲಿ ತನ್ನ ನಿಜವ ತಾ ಕಾಣಲರಿಯದು ನಕ್ಕರ. ಎಂಥ ಅದ್ಭುತವಾಗಿರುವಂಥ ವಿಚಾರಗಳು. ಕುರುಡನ ಕೈಯಲ್ಲಿ ಕನ್ನಡಿ ಕೊಟ್ಟರೆ ಮುಖ ನೋಡ್ಕೊಳ್ಳಂಗಿಲ್ಲವ. ಅಜ್ಞಾನಿಗಳ ಕೈಯಲ್ಲಿ ಲಿಂಗ ಅಂದ್ರೆ ಅದು ಕಲ್ಲ ಅಂತ ತಿಳ್ಕೊಳ್ತಾನವ. ಅಂದ್ರೆ ಅವ್ನಿಗೆ ಹೆಂಗೆ ಬದುಕು ಹಸನ ಆಗ್ತದೆ, ಅವನ ಬದುಕು ಹೆಂಗೆ ಚೆಂದ ಆಗ್ತದೆ. ಅದಕ್ಕೆ ಯಾಕೆ ಬೇಕು ನಮಗೆ ಲಿಂಗ ಅಂದ್ರೆ, ಕರಿಯ ಕನ್ನಡಿಯಲ್ಲಿ ಯಾವ ರೀತಿಯಾಗಿ ಅಡಗಿರ್ತದೋ, ನಾವು ಪರಮಾತ್ಮನ ಹೆಂಗೆ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂದ್ರೆ ಈ ಲಿಂಗದಿಂದ ಅಂತ ಹೇಳ್ದ. ಅದು ಹೆಂಗೆ ಸಾಧ್ಯ ರೀ? ನೋಡ್ರಿ, ನಮ್ಮ ಮುಖ ನಮಗೆ ಕಾಣಲ್ಲ ಅಂತ ತಿಳ್ಕೊಂಡು ನಾವು ಕನ್ನಡಿ ಮುಂದೆ ನಿಂದಿರ್ತೀವಿ. ನಾವು ಕನ್ನಡಿ ಮುಂದೆ ನಿಂತಾಗ ಒಂದು ಗಂಟೆ ಅರ್ಧ ಗಂಟೆ ನಾವು ಟೈಮ್ ಕೊಡ್ತೀವಿ. ನಾವು ಕನ್ನಡಿ ಮುಂದೆ ನಿಂತಾಗ ಕನ್ನಡಿ ಅದ ಅನ್ನೋದೇ ನಾವು ಮರಿತೀವಿ. ಅಲ್ಲಿ ಇಡಿಯಾಗಿರುವಂಥ ಪ್ರತಿಬಿಂಬ ನಾನೇ, ಅದು ಅದೇ ನಾನು ಅಂತ ನಾನು ತೇಲಾಡ್ತಾ ಇರ್ತೇನೆ. ನಾವು ಮದುವೆಗೆ ಹೋದಾಗ ನೋಡ್ಬೇಕು ಕನ್ನಡಿ ಮುಂದಿರೋದು. ಮದುವೆ ಹೋಗೋ ಟೈಮಿನಾಗ ನೋಡ್ಬೇಕು. ಅಲ್ಲಿ ಲಗ್ನ ಹತ್ತಿಂದ ಇರ್ತದೆ, ನಾವೇನೋ ಮೇಕಪ್ ಮಾಡ್ಕೊಂಡು ಹೋಗೋದೇ ಆಗಂಗಿಲ್ಲ. ನಮಗೆ ಹೋಗಡಿಗೆ ಮುಗ್ದಿಂದ ಇರ್ತದೆ, ಆದರೂ ಕನ್ನಡಿ ಮುಂದೆ ಬಿಡಂಗಿಲ್ಲ ನಾವು. ಯಾಕೆ? ಅಲ್ಲಿ ಕನ್ನಡಿ ಅದಂತ ನೋಡಂಗಿಲ್ಲ, ಅಲ್ಲಿ ನಾ ಇದ್ದೀನಿ ಅಂತ ನೋಡ್ತೀವಿ. ಅದೇ ತೆರನಾಗಿ ಕೈಯೊಳಗೆ ಇಷ್ಟಲಿಂಗಾರ ಅಂತ ನೋಡೋದಲ್ಲ, ಈ ಇಷ್ಟಲಿಂಗದೊಳಗೆ ಪರಮಾತ್ಮ ಅದನ, ಪರಮಾತ್ಮ ಬೇರೆ ಎಲ್ಲ, ನಾ ಅದೇ ಇದ್ದೀನಿ ಅಂತ ತಿಳ್ಕೊಂಡು ನೋಡೋದು ಅಂತ. ಅದಕ್ಕೆ ಶರಣರು ಕೊಟ್ಟರು ನಮಗೆ. ಏನು ಮಾಡೋದಿಲ್ಲ, ನಿಜವನ್ನು ಅರಿತು ನಿಶ್ಚಿಂತವಾಗಿರ್ಲಿಕ್ಕೂ ಕೊಟ್ಟಾರ, ಬೇರೆ ಏನೂ ಅಲ್ಲ. ನಮ್ಮ ತಾಪ, ನೋವು, ಕಷ್ಟ ಇವೆಲ್ಲವನ್ನು ಮರೆತು ಒಂದಿಷ್ಟು ಸಮಾಧಾನವಾಗಿ ಬದುಕಲಿಕ್ಕೆ ನಮಗಿದು ಕೊಟ್ಟಾರ ಅನ್ನೋದನ್ನು. ಅದಕ್ಕೆ ಕುರು ನಮಗೆ ಬೇಕು ಅಂತ ನಾವು ಹೇಳಿವಲ್ಲ. ಈ ಕೆಂಪಂದ ಬಟ್ಟೆ ಅದ, ಇದು ಕೆಂಪಂದದ, ಕಾವಿ ಅದ. ಕಾವಿ ಕುರು ಏನು? ತ್ಯಾಗ ಅಂತ ಹೇಳ್ತೀವಿ, ಹೌದಲ್ರಿ? ಈ ಖಾಕಿ ಅದ, ಅದು ರಕ್ಷಣೆಯ ಕುರುಹು, ಅದು ಅದ ಅಂತ ಹೇಳ್ತೀವಿ. ಇನ್ನು ನಾಳೆ ನಾವೆಲ್ಲ 15ನೇ ಆಗಸ್ಟ್ ಆಚರಣೆ ಮಾಡ್ತೀವಿ. ನಮ್ಮ ರಾಷ್ಟ್ರಧ್ವಜ ಎದ್ರ ಕುರು ಅದದು? ಎದ್ರ ಕುರು ಅದ ರೀ? ಸ್ವಾತಂತ್ರ್ಯದ ಕುರುಹು ಅದು, ಸ್ವಾತಂತ್ರ್ಯದ ಕುರುಹು ಅದು. ನಾವು ಪರಮಾತ್ಮಕ್ಕೆ ಮುಟ್ಟಬೇಕು ಅಂದರೆ ಈ ಒಂದು ಕುರುಹುಗಳು ಬೇಕು ಅಂತ. ಆ ಕುರುಹಿನಿಂದ ನಾವು ನಮ್ಮ ಗುರಿ ಸಾಧನೆಯನ್ನು ತಲುಪ್ತೀವಿ ಅಂತ. ಯಾಕಂತಂದ್ರೆ ಈ ಒಲೆಯಲ್ಲಿ ಉಟ್ಟುಂಬಡೆ, ನಾವು ಒಲೆಯನ್ನು ಊಟ ಮಾಡ್ತೀವಲ್ರಿ, ಭೌತಿಕವಾಗಿ ಊಟ ಮಾಡ್ತೀವಿ. ನಾವು ಹೊರಗಿಂದ ಊಟ ಮಾಡಿದಾಗ ಏನಾಯ್ತದಂತ, ಹಗೆ ಉಂಟು, ಧಗೆ ಉಂಟು, ಹಗೆ ಉಂಟು, ಧಗೆ ಉಂಟು, ಹೊಗೆ ಉಂಟು. ತಲೆಯಲ್ಲಿ ಅಟ್ಟುಂಬಡೆ, ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ತಲೆಯಲ್ಲಿ ಅಟ್ಟುಂಬಡೆ, ಹಗೆ ಇಲ್ಲ, ಹೊಗೆ ಇಲ್ಲ, ಧಗೆ ಇಲ್ಲ, ನಗು ಉಂಟು ಗುಹೇಶ್ವರ ಅಂತ ಹೇಳ್ತಾರೆ. ನಾವು ಯಾವುದು ಉಣ್ಬೇಕಾಗಿ ಅದ ಅಂದ್ರೆ ಊಟ ಮಾಡಬಾರ್ದು ಅಂತಲ್ಲ, ಸಂಸಾರ ಬದುಕಿನೊಳಗೆ ನಾವು ಬದುಕ್ಲತ್ತೀವಿ, ಅದಕ್ಕೆ ನಿಂತ್ಕೊಂಡು ಬಿದ್ದೀವಿ. ಸಂಸಾರ ಬಿಟ್ಟು ಬದುಕಬೇಕಂತ ಶರಣರು ಹೇಳಿಲ್ಲ. ಆದ್ರೆ ಸಂಸಾರದಾಗ ಹೆಂಗೆ ಇರಬೇಕು ಅಂದ್ರೆ ಬೆಣ್ಣೆದಾಗಿಂದ ಕೂದಲಿದ್ದಂಗೆ ಇರಬೇಕು ರೀ ಅಮ್ಮ. ಬೆಣ್ಣೆದಾಗ ಕೂದಲಿದ್ರೆ ಹಿಂಗೆ ತೆಗೆಯೋ ಟೈಮಿನಾಗ ಬೆಣ್ಣಿಗೆ ತೂತು ಬೀಳ್ತದೆ. ನೀವು ಯಾಗಾರ ನೋಡ್ರಿ, ನಾನು ನೋಡಿ ಹೇಳ್ತೀನಿ ನಿಮ್ಗೆ. ಅದು ಹೊರಗೆ ಬರೋ ಟೈಮಿನಾಗ ತೂತು ಕಾಣಿಸ್ತದೆ. ಆ ಕೂದಲು ಹೊರಗೆ ಬಂದಮೇಲೆ ಮತ್ತೆ ಬೆಣ್ಣೆ ತನ್ನನಿಗೆ ಮತ್ತೆ ಮೊದಲ ರೂಪವನ್ನು ಪಡ್ಕೊಳ್ತದೆ. ಸಂಸಾರದೊಳಗೆ ನಾವು ಇದ್ದು ಹೆಂಗಿರಬೇಕು ಅಂದ್ರೆ ಹೆಂಗಿರ್ಬೇಕು, ನೀವು ನೆನೆಸ್ಕೋತಾ ಇರಿ. ನಾ ಹೆಂಗಿರ್ಬೇಕು ಸಂಸಾರದಾಗ? ಬೆಣ್ಣೆದಾಗಿಂದ ಕೂದಲು ಇದ್ದಂಗೆ ಇರಬೇಕು. ಭೌತಿಕ ಸುಖವನ್ನು ನಾವು ನೋಡಬೇಕು ಅಂತ ಹೆಚ್ಚಿಗೆ ಆಸಕ್ತಿ ಪಟ್ಟಿವಿ ಅಂದ್ರೆ ಏನಾಗ್ತದೆ? ಧಗೆ ಇರ್ತದೆ, ನೋವು ಇರ್ತದೆ,
ನಗುವ ಕಣ್ಣುಗಳಿಗೆ ಹೊಗೆಯನ್ನು ಊದದಿರುವಂತ ಹೇಳಿಲ್ಲ ಡಿ ವಿ ಜಿ. ನಗುವ ಕಣ್ಣುಗಳಿಗೆ ಬದುಕು ಹಸನಾಗಿ ಬದುಕುವಂಥ ಕಣ್ಣುಗಳಿರಬೇಕು. ಈ ಬದುಕು ಮತ್ತೊಬ್ಬರಿಗೆ ಪ್ರೀತಿಸುವಂಥ ನಯನಗಳಾಗಬೇಕು, ಮತ್ತೊಬ್ಬರಿಗೆ ನೋವು ಕೊಡುವಂಥ ಹೃದಯ ಆಗಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಈ ನಾವು ಆಧ್ಯಾತ್ಮದ ಹಸಿವನ್ನು ನಾವು ನೀಗಿಸ್ಕೊತಾ ಹೋದೀವಂದರೆ, ನಮಗೆ ಕೊಟ್ಟಿರುವಂಥ ಕುರುವಿನ ಜೊತೆ ನಾವು ಬದುಕಲಿಕ್ಕೆ ಆರಂಭ ಮಾಡಿದೀವಂದರೆ ನಮ್ಮ ಬದುಕು ಹಸನಾಗ್ತದೆ, ತಾಪ ಹೋಗ್ತಾವ, ತಾಪತ್ರಯಗಳು ಹೋಗ್ತಾವ. ನೀವು ನೋಡಬೇಕಾದ್ರೆ ಮನೆಗೆ ಹೋಗಿ ನಾವು ಮುಂಜಾನಂತೂ ಎಲ್ಲರೂ ಪೂಜೆ ಮಾಡ್ತೀವಿ. ನಾವು ಸಾಯಂಕಾಲ ಒಂದು 10 ನಿಮಿಷ ನಮ್ಮ ಈ ಇಷ್ಟಲಿಂಗ ಹೆಂಗದ ಅಂದರೆ, ನಾವು ಬೇರೆ ಗುಡಿಗೆಲ್ಲ ಹೋಗ್ತೀವಿ, ಅಲ್ಲಿ ಅವ್ರ ಭೇಟಿಗೆ ಹೋಗ್ಬೇಕಾಗ್ತದೆ. ನಮಗೆ ಇಷ್ಟಲಿಂಗಕ್ಕೆ ಬೇರೆಯವ್ರ ಜೊತೆ ಹೋಗೋಂಗಿಲ್ಲ. ನಾವು ಎಲ್ಲಿ ಕುಂತೀವೋ ಅಲ್ಲೇ ನಮ್ಮ ಪೂಜೆ ಆರಂಭವಾಗ್ತದೆ. ಎಲ್ಲ ನೆನೆಸ್ಕೊಳ್ಬೇಕಂದೇವೋ ಅಲ್ಲೇ ನೆನೆಸ್ಕೊಳ್ತೀವಿ. ಅದಕ್ಕೆ ಆಧ್ಯಾತ್ಮದ ಹಸಿವು ಇದ್ದಾಗ, ಆಧ್ಯಾತ್ಮದ ವಿಚಾರ ಇದ್ದಾಗ ನನ್ನ ಬದುಕಿನಲ್ಲಿ ಅಲೆಗಳು ಬರೋಂಗಿಲ್ಲ. ನೋಡ್ರಿ, ಸಮುದ್ರದಾಗ ಅಲೆಗಳು ಬರ್ತಾವೆ. ಅಲೆ ಬಂದಾಗ ಹೆಚ್ಚಿನ ರಭಸವಾಗಿ ಅಲೆ ಬಂತು ಅಂದ್ರೆ ಅದು ಮ್ಯಾಲೆ ಹೋಗ್ತದೆ. ಮ್ಯಾಲೆ ಹೋಗ್ತದೆ ಅದ್ರ ಲಿಂಕ್ ಕಳ್ಕೊಳ್ಳಂಗಿಲ್ಲ. ಮ್ಯಾಲೆ ಹೋಗಿ ಮತ್ತೆ ಅಲ್ಲೇ ಬರ್ತದೆ. ಸಂಸಾರದಾಗ ನಾವು ಹೆಂಗಿರಬೇಕು ಅಂದ್ರೆ ಮ್ಯಾಲೆ ಹೋಗಬೇಕು, ಸಂಸಾರ ನಂದೇ ಅನ್ನಬೇಕು, ಮತ್ತು ಆಧ್ಯಾತ್ಮದ ಕಡೆ ನಮ್ಮ ಒಲವು ಇರಬೇಕು. ಬೇಡ ಅಂತಲ್ಲ. ಅದಕ್ಕೆ ಹೇಳ್ತಾರೆ, ಈಗ ಲೌಕಿಕ ವ್ಯವಹಾರದಲ್ಲಿ ಯಾವ ರೀತಿಯಾಗಿ ಕುರುವು ಬೇಕೋ ಆಧ್ಯಾತ್ಮಿಕ ಲೋಕದಲ್ಲೂ ಸಹಿತ ಅದು ಬೇಕು. ಯಾಕಂದರೆ ಎನ್ನ ಕರಸ್ಥಲದ ಮಧ್ಯದಲ್ಲಿ ಪರಮ ನಿರಂಜನ ಕುರುಹು ತೋರಿದೆ ಅಂತ ಹೇಳ್ತಾರೆ. ಕರಸ್ಥಲದ ಮಧ್ಯದೊಳಗೆ ಪರಮ ನಿರಂಜನ ಪರಮಾತ್ಮನ ಕುರುಹು ತೋರಿದೆ. ಅದಕ್ಕೆ ಆ ಕುರುವಿನಿಂದ ಪರಮಾತ್ಮನೆಡೆಗೆ ನಾವು ಹೋಗ್ತೀನಿ ಅನ್ನುವಂಥ ಮಾತನ್ನು ಇಲ್ಲಿ ಶರಣರು ಹೇಳ್ತಾರೆ ಅಂತ. ಇನ್ನು ಅರ್ಚನೆ ಅನ್ನೋದು ಆಕಾರ, ಭಕ್ತಿ ಅನ್ನೋದು ನಿರಾಕಾರ ಅನ್ನೋದನ್ನು ತಿಳ್ಕೊಳ್ತೀವಿ. ಈಗ ಅಂತರಂಗದೊಳಗಿದ್ದ ನಿರಾಕಾರ ಲಿಂಗವನು ಸಾಕಾರ ಲಿಂಗ ಮಾಡಿ ಶ್ರೀಗುರು ಎನ್ನ ಕರಸ್ಥಲಕ್ಕೆ ತಂದು ಕೊಟ್ಟನಯ್ಯ. ಲಿಂಗ ಎಲ್ಲಿತ್ತಂತ್ರಿ? ನಾನು ಆರಂಭದಲ್ಲೇ ಹೇಳ್ದೆ, ನಮ್ಮ ಎಲ್ಲರ ಹೃದಯದೊಳಗೆ ಪರಮಾತ್ಮ ಅದಾನ ಅಂತ. ಹ್ಯಾಂಗದಾನ? ನಾವು ಹ್ಯಾಂಗೆ ಕಾಣ್ತೀವೋ ಹಂಗದಾನ. ಒಬ್ಬ ಚಿತ್ರಕಲಾವಿದ ಭಾಳ ಚಂದ ಚಿತ್ರ ಇಳಿಸ್ತಿದ್ರು. ಅವ್ರೇನು ಮಾಡಿದ್ರು, ಚಿತ್ರ ಇಳಿಸಿದ್ರು. ಗುರುಗಳಿಗೆ ಚಿತ್ರ ಹೆಂಗದ ರೀ? ಭಾಳ ಚಂದದಪ್ಪ, ನನಗೆ ಚಂದ ಕಾಣತ್ತದ, ನಿನಗೆ ಚಂದ ಕಾಣತ್ತದ, ಲೋಕಕ್ಕೆ ಚಂದ ಕಾಣಬೇಕಲ್ಲ ಅಂತ ಗುರುಗಳು ಅಂದರು. ಅದಕ್ಕೆ ಏನು ಮಾಡಬೇಕು ಗುರುಗಳೇ? ಆ ಗುರುಗಳು ಒಂದು ಪರೀಕ್ಷೆ ಮಾಡ್ಲಿಕ್ಕೆ ಹೇಳಿದ್ರು. ನೋಡು, ಅದ್ರ ಕೆಳಗೆ ಏನು ಮಾಡು, ಇದರಲ್ಲಿ ದೋಷಗಳಿದ್ದಲ್ಲಿ ಟಿಕ್ಕು ಮಾಡಿ ಅಂತ ಹಿಂಗಿತ್ತು, ಮಾರ್ಕ್ ಮಾಡಿರಿ ಅಂತಿತ್ತು. ಎಲ್ಲ ಶುರುದಿನ ಏನು ಹೇಳಿದ್ರು, ಇದ್ರೊಳಗೆ ಯಾವುದು ಸರಿ ಅನ್ನಿಸ್ತದ, ಯಾವುದು ಒಳ್ಳೇದದ, ಅದಕ್ಕೆ ರೈಟ್ ಮಾಡ್ಕೋತಾ ಹೋಗ್ರಿ ಅಂತ ಹೇಳಿದ್ರು. ಹಂಗೆ ಕೆಳಗೆ ಬರ್ದ, ವೀಕ್ಷಕರೇ ತಾವು ನೋಡುವವರು ಇದರಲ್ಲಿ ಸರಿ ಅನ್ನೋದನ್ನು ಸರಿ ಅಂತ ಗುರುತಿಸಿ ಅಂತ ಬರ್ದ ಕೆಳಗೆ. ಮರುದಿವಸ ಒಂದು ಹಿಂಗೆ ಅಲ್ಲಂಪ್ರಭು ಚೌಕಿಗಿನ ಬಲ್ಲಿ ಜನಸಂದಣಿ ಎಲ್ಲಿರ್ತಲ್ಲ ಹಚ್ಚದ ಅದು. ಎಲ್ಲರೂ ಹೋದರು, ನೋಡಿದ್ರು, ಎಲ್ಲರೂ ಕೆಳಗೆ ಹೋದ್ರು, ಟಿಕ್ ಹಾಕೋತ ನಡೆದ್ರು. ಎಲ್ಲ ಸರಿ ಅದ ಅಂತ ನಡೆದ್ರು. ಮರುದಿವಸ ಒಂದು 4 ದಿನ ಹೋಯ್ತು. ಮತ್ತು ಗುರುಗಳ ಬಲ್ ಬಂದ, ಗುರುಗಳೇ ಎಲ್ಲರೂ ಭಾಳ ಚಂದದ ಅಂದಾರ್ರಿ ಅಂದ. ಅದೇನು ಮಾಡಪ್ಪ, ಕೆಳಗಿಂದ ಅಳಸು, ಇದರಲ್ಲಿ ಯಾವುದು ಲೋಪವಿದ್ದಲ್ಲಿ ಗುರುತಿಸಿ, ಚಿಹ್ನೆ ಗುರುತಿಸಿ ಅಂತ ಬರಿ ಅಂದರು. ಅದೇ ಫೂಟು ಮೊದಲನೇ ದಿನ ಯಾವುದು ಒಯ್ದಿದ್ದಲ್ಲ, ಅದೇ ಫೂಟು ಕೆಳಗೆ ಲೋಪವಿದ್ದಲ್ಲಿ ಗುರುತಿಸಿ ಅಂತ ಇದ್ದಿಂದ ಒಯ್ದು ಹಚ್ಚದ ಅಲ್ಲೇ. ಮತ್ತು ಆಗ ಅವರೆಲ್ಲರೂ ಆ ಫೂಟು ನೋಡಲಿಲ್ಲ, ಕೆಳಗೆ ಬರ್ದಿದ್ದು ನೋಡಿದ್ರು. ಬರ್ದಿದ್ದು ನೋಡಿ ಇಲ್ಲಿ ಲೋಪ ಅದ ಅಂಥೇಳಿ ಅದಕ್ಕಿಂತ ಹೆಚ್ಚಿಗೆ ಲೋಪಗಳೇ ತೋರಿಸಿದ್ರು. ತಗೊಂಡು ಬಂದ ಎರಡು ಇಟ್ಟರು ಗುರುಗಳು. ಅವರಂದರು, ಇದು ನೀನೇ ಮಾಡಿದ್ದು, ಇದೇ ಆದರೂ ಪ್ರತಿರೂಪ ಇರುವಂಥದ್ದು. ಅದೇ ಪ್ರತಿರೂಪ ಇರುವಂಥದ್ದು. ಆ ಪ್ರತಿರೂಪ ಇದ್ದಾಗ ಇಲ್ಲಿ ಹೌದಂದರು, ಇಲ್ಲಿ ಇಲ್ಲ ಅಂದರು. ಯಾಕಂದರು? ನಾವು ನೋಡುವ ಮನಸ್ಥಿತಿಗಳು ಹಂಗೆ ಅದಾವ, ನಾವು ಕಾಣುವ ಕಣ್ಣುಗಳು ಹಂಗಾಗ್ಯಾವ. ಯಾಕಂದ್ರೆ ಒಂದು ಸಲ ಅದಕ್ಕೆ ನಾವು ಚಿಂತನೆಗೆ ಹಚ್ಚಂಗಿಲ್ಲ, ಅರಿವಿನ ಮೊರೆ ಹೋಗಂಗಿಲ್ಲ, ಆಧ್ಯಾತ್ಮದ ಇದಕ್ಕೆ ಹೋಗಂಗಿಲ್ಲ. ನಾವು ಕೇವಲ ತಕ್ಷಣವಾಗಿ ನಿರ್ಧಾರ ಮಾಡ್ತೀವಿ. ಈ ಜ್ಞಾನ ಇಷ್ಟಲಿಂಗ ತಕ್ಷಣವಾಗಿ ಮಾಡೋದಲ್ಲ, ಮಾಡ್ತಾ 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 ಹೋಗ್ಬೇಕು.
ತನ್ಮಯತೆಯನ್ನು ಬರ್ತದೆ. ಅದಕ್ಕೆ ಈ ಜೀವನದೊಳಗೆ ಕೇವಲ ಹಿಂಗೆ ಸರಿ ತಪ್ಪು ಅಂತಲ್ಲ, ಆತ್ಮತೃಪ್ತಿಗಾಗಿ ಇಷ್ಟಲಿಂಗವನ್ನು ಪೂಜೆ ಮಾಡೋದು. ಅದಕ್ಕೆ ಹೇಳ್ತಾರೆ, ದೀಪದ ಬೆಳಗು ಕಣ್ಣಿನ ಬೆಳಗು ಕೂಡಿ ವಸ್ತುವ ಕಾಮಂತೆ. ಈ ದೀಪದ ಬೆಳಗು ಅದ, ಕಣ್ಣಿನ ಬೆಳಗು ಅದ, ಇವೆರಡು ಕುಂತು ವಸ್ತುವನ್ನು ಕಾಣ್ತೇವೆ. ನಮಗೇನು ಎರಡೆರಡು ವಸ್ತುಗಳು ಕಾಣಿಸ್ತಾವೇನ್ರಿ? ಈಗ ನಾವು 4 ಕಣ್ಣಿನ ಚಸ್ಮಾ ಹಚ್ಕೊಂಡವ್ರಿಗೆ ಒಂದಿಟ್ಟು ಹೆಚ್ಚು ಕಡಿಮೆ ಕಾಣಿಸ್ಬೋದು. ಚಂದ ಕಣ್ಣಿದ್ದವರಿಗೆ ಒಂದೇ ವಸ್ತು ಕಾಣ್ತದೆ. ಎಷ್ಟು ಚಂದ ಹೇಳ್ತಾರೆ, ದೀಪದ ಬೆಳಗು ಕಣ್ಣಿನ ಬೆಳಗು ಕೂಡಿ, ದೀಪದ ಬೆಳಗು ಕಣ್ಣಿನ ಬೆಳಗು ಕೂಡಿ ಒಂದೇ ವಸ್ತುವನ್ನು ಯಾವ ರೀತಿಯಾಗಿ ಕಾಣ್ತದೋ, ಯಾವ ರೀತಿಯಾಗಿ ಕಾಣಿಸ್ತದೋ ಅದೇ ರೀತಿಯಾಗಿ ನಿನ್ನ ಬೆಳಗು ನನ್ನ ಬೆಳಗು ಕೂಡಿ ಲಿಂಗವ ಕಾಣಬಹುದಯ್ಯ. ಎಂಥ ಅದ್ಭುತವಾಗಿದೆ. ನನ್ನ ಬೆಳಗು ಲಿಂಗದ ಬೆಳಗು ಒಂದಾದಾಗ ಪರಮಾತ್ಮನನ್ನು ಕಾಣಬಹುದು ಅಂತ. ಅಂದ್ರೆ ಹ್ಯಾಂಗೆ ಕೂಡ್ಬೇಕು, ನಾವು ಹ್ಯಾಂಗೆ ಗಟ್ಟಿಯಾಗಿ ಕೂಡಬೇಕು. ಹ್ಯಾಂಗೆ ಕೂಡಬೇಕು ಅಂದ್ರೆ ಹೇಳ್ತಾರೆ, ಭಾಳ ಅದ್ಭುತವಾಗಿ ಹೇಳ್ತಾರೆ. ನಾವು ಪರಮಾತ್ಮನೇ ಆಗಬೇಕು, ಪರಮಾತ್ಮನ ಧ್ಯಾನದಲ್ಲೇ ಇರಬೇಕು ಅಂದ್ರೆ ಹೆಂಗೆ ಕೂಡಬೇಕು ಅಂತ ಹೇಳ್ತಾರೆ. ಲಿಂಗ ಕರಸ್ಥಲಕ್ಕೆ ಬಂದ ಮತ್ತೆ ಕೈಯೊಳಗೆ ಲಿಂಗ ಬಂದ ಮ್ಯಾಲ, ಚಲೋ ಕೇಳ್ರವ್ರೆ, ನಾವು ಯಾವ ರೀತಿಯಾಗಿ ದೀಪ ಮತ್ತು ದೀಪದ ಬೆಳಗು ಕಣ್ಣು ಎರಡು ಒಂದಾದಾಗ ಒಂದು ವಸ್ತುವನ್ನು ಕಾಣ್ತೀವೋ, ಯಾವ ರೀತಿಯಾಗಿ ನಿನ್ನ ಬೆಳಕು ನನ್ನ ಬೆಳಗು ಕೂಡಿ ಲಿಂಗವನ್ನು ಕಾಣಬೇಕು ಅಂತೀವೋ, ಅದೇ ರೀತಿಯಾಗಿ ಲಿಂಗವನ್ನು ಕಾಣಬೇಕು ಅಂದರೆ, ಪರಮಾತ್ಮನನ್ನು ಕಾಣಬೇಕು ಅಂದರೆ ಹ್ಯಾಂಗೆ ಕೂಡಬೇಕು ಪೂಜೆ ಮಾಡುವಾಗ. ಹೇಳ್ತಾರೆ, ಲಿಂಗ ಕರಸ್ಥಲಕ್ಕೆ ಬಂದ ಮತ್ತೆ ಕಂಗಳ ತುಂಬಿ ಒರೆಯದಿರ್ದಡೆ ಆ ಲಿಂಗ ಪೂಜೆ ಏಕೆ? ಕೈಯೊಳಗೆ ಲಿಂಗ ಹಿಡ್ಕೊಂಡು ಅರೆ ದೃಷ್ಟಿಯಿಂದ ಕಣ್ಣು ಅರ್ಧ ಮುಚ್ಚೆ ಅಂಥೇಳಿ ಹಿಂಗೆ ನೋಡ್ತಾ ನೋಡ್ತಾ ಹಿಂಗೆ ರೆಪ್ಪೆ ಬಿಡೋದಲ್ಲ, ಹಿಂಗೆ ಬಡ್ಕೋತ ಲಿಂಗಕ್ಕೆ ನೋಡೋದಲ್ಲ. ನಾವು ಎಲ್ಲಿ ತನಕ ನೋಡ್ಬೇಕಂದ್ರೆ ಕಣ್ಣಿನೊಳಗಿಂದ ನೀರು ಬರಬೇಕು. ಅದು ಜಂಡಮ ಹೊತ್ಕೊಂಡು ಕೂಡಬೇಕೇನ್ರಿ ಅಂತ ತನ್ನಿಂದ ತಾನೇ ಆನಂದ ಭಾಷ್ಪಗಳು ಬರ್ತಾವ. ನಾವು ಭಾಳ ಅದರಲ್ಲಿ ತನ್ಮಯರಾದೀವಿ ಅಂದ್ರೆ ನಮಗೆ ಗೊತ್ತಿಲ್ಲದೆ, ನಾವು ಸಣ್ಣಾಗಿದ್ದಾಗ ಇಟೀಟೆ ಉಪ್ಪು ತಿಂತೆ, ಇಟೀಟೆ ಖಾರ ತಿಂತೆ, ಹುಲಿ ಬಂದ್ರೆ ಅಂದಲೆ, ನರಿ ಬಂದ್ರೆ ಅಂದಲೆ ಇಕ್ಕ ನೋಡುವಂತ ಹೊಡಿತಿದ್ದೆವು. ಯಾರು ಕಣ್ಣು ಬಿಡಲ್ಲ ಅವ್ರು ಗೆದ್ದರು, ಯಾರು ಕಣ್ಣು ಬಿಡ್ತಾರೆ ಅವರು ಸೋತರು ಅಂತ. ಹಿಂಗೆ ದಿಟ್ಟಿಸಿ ನೋಡೋದು. ಆ ಲಿಂಗಯ್ಯನನ್ನು ದಿಟ್ಟಿಸಿ ನೋಡುವಾಗ ನಮ್ಮ ಕಣ್ಣಿನಿಂದ ಏನಾಗಬೇಕು ಅಂದ್ರೆ ಬಾಷ್ಪ ಬರಬೇಕು. ಬಾಷ್ಪ ಬರುವಂಥ ಅರ್ಥ ಏನು ಅಂದರೆ, ನಾವು ಎಲ್ಲೋ ಒಂದು ಕಡೆ ತನ್ಮಯರಾಗ್ತಾ ಇದ್ದೀವಿ. ನಾವು ಯಾಕೆ ಆರಂಭದಲ್ಲಿ ಧ್ಯಾನ ಮಾಡಬೇಕು ಅಂತ ತಿಳಿದೀವಿ ಅಂದರೆ, ಒಂದಿಷ್ಟು ತಕ್ಕ ಮಟ್ಟಿಗಾದರೂ ನಾವು ಇಲ್ಲಿ ಕೇಂದ್ರೀಕೃತ ಇರಲಿಕ್ಕೆ, ನಮ್ಮ ಭಾವನೆಗಳನ್ನು ವಿಚಲಿತ ಆಗದೇ ಇರುವಂಥ ನೆಲೆ ಒಳಗೆ ಕೂಡ್ತೀವಿ. ಅದೇ ತೆರನಾಗಿ ನಾವು ಲಿಂಗ ಪೂಜೆ ಮಾಡುವಾಗ ನಮ್ಮನ್ನು ನಾವು ಮರಿಬೇಕು ಅನ್ನೋದಕ್ಕೋಸ್ಕರವಾಗಿ ಆ ರೀತಿಯಾಗಿ ಕೂಡಬೇಕು. ಸಂಸಾರದ ಜಂಜಾಟಗಳಿರ್ತಾವೆ. ಮುಂಜಾನೆ 5 ಗಂಟೆ ಹಿಡ್ಕೊಂಡು ರಾತ್ರಿ 10 ಗಂಟೆ ತನಕ ನಾವು ಕೆಲಸ ಮಾಡ್ತೀವಿ. ಆದರೆ ಪರಮಾತ್ಮನಿಗೆ ಸಮಯ ಯಾವಾಗ ಕೊಡೋದು? ಅವನಿಂದೇ ಎಲ್ಲ ಅದ. ಮತ್ತು ಅವ ಚಂದ ಇಟ್ಟ ಅಂದರೆ ನಾವು ಭಾಳ ಚಂದ ಇರ್ತೀವಿ. ಅವ ಚಂದ ಇಡಲಿಲ್ಲ ಅಂದರೆ ನಾವು ಏನು ಮಾಡಿದ್ರು ದಂಡ. ನಾವು ಸಂಕಟ ಬಂದಾಗ ವೆಂಕಟರಮಣ ಅನ್ನೋದು ಬೇಡ, ಕಷ್ಟ ಬಂದಾಗ ಶಿವನೇ ನೆನೆಸೋದು ಬೇಡ. ಸುಖ 1 ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ದುಃಖ 1 ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಅಂತ ಹೇಳ್ತಾರೆ. ಸುಖ ಇರಲಿ, ದುಃಖ ಇರಲಿ, ನೋವಿರಲಿ, ನಲಿವಿರಲಿ, ಏನೇ ಇದ್ರೂ ಸಹಿತ ಭಗವಂತನನ್ನು, ಗುರುವನ್ನು ನೆನೆಸಬೇಕು. ಅದಕ್ಕೆ ಹೇಳ್ತಾರೆ, ಲಿಂಗ ಕರಸ್ಥಲಕ್ಕೆ ಬಂದ ಮತ್ತೆ ಕಂಗಳ ತುಂಬಿ ಒರೆಯದಿರ್ದಡೆ ಆ ಲಿಂಗ ಪೂಜೆ ಏಕೆ? ಮುಂದುವರೆದು ಹೇಳ್ತಾರೆ, ಲಿಂಗವ ಜೀಯೆಯಲ್ಲಿ ನೆನೆವಾಗ ಅಂಗವ ಮರೆಯದಿರ್ದಡೆ ಆ ಲಿಂಗದ ನೆನಹು ಏಕೆ? ಲಿಂಗ ಪೂಜೆ ಮಾಡುವಾಗ ಏನಾಗಬೇಕಂತ, ಜೀಹೆ ನಾಲಿಗೆಯಿಂದ ಆ ನೆನೆಯುವಾಗ ನಾವು ಮಂತ್ರ ಹೇಳ್ತೀವಿ. ಗುರು ಕೊಟ್ಟಿರುವಂಥ ಮಂತ್ರವನ್ನು ನಾವು ನಾಲಿಗೆಯಿಂದ ಉಚ್ಚಾರ ಮಾಡ್ತಾ ಇರ್ತೀವಿ. ಉಚ್ಚಾರ ಮಾಡುವಾಗ ಅಂಗವ ಮರೆಯದಿರ್ದಡೆ ಆ ಲಿಂಗದ ನೆನವು ಏದಕ್ಕೆ? ಅಂಗವನ್ನು ಮರಿಬೇಕಂತ, ಈ ದೇಹವನ್ನು ಮರಿಬೇಕು. ನಾ ಇಲ್ಲಿ ಕುಂತು ಪೂಜೆ ಮಾಡ್ತಾ ಇದ್ದೀನಿ ಅನ್ನೋ ಸಹಿತ ನಾ ಮರಿಬೇಕಂತ. ಎಂಥ ಅದ್ಭುತ ಕಾನ್ಸೆಪ್ಟನ್ನು ಬಸವಾದಿ ಶರಣರು ನಮಗೆ ಕೊಟ್ಟಾರ. ನಮ್ಮನ್ನು ನಾವು ವಿಚಾರ ಮಾಡಬೇಕು. ನಾವು ಇಷ್ಟು ದಿನ ಎಲ್ಲರೂ ಪೂಜೆ ಮಾಡ್ಕೋತಾ ಬಂದೀವಿ, ಯಾರೂ ಪೂಜೆ ಮಾಡೋಂಗಿಲ್ಲ.
ಇರೋದೇ ಇಲ್ಲ. ಆದರೆ ಹೀಗೆ ನಾವು ಮಾಡ್ತಾ ಇದ್ದೀವೇನು? ಎಲ್ಲರೂ ಮಾಡಲ್ಲ ಅಂತಲ್ಲ, ಹಿಂಗೆ ಮಾಡಬೇಕು ಅಂತ ಶರಣರು ಹೇಳ್ಯಾರ. ನಾ ಮುಕ್ತಿ ಪಡಿಬೇಕು ಅಂದ್ರೆ, ಜೀವನದ ಸಾರ್ಥಕ್ಯವನ್ನು ನನ್ನ ಬದುಕಾಗಬೇಕು ಅಂದರೆ ಈ ರೀತಿಯಾಗಿ ಇಷ್ಟಲಿಂಗವನ್ನು ನೀನು ನೋಡಪ್ಪ ಅಂತ ಹೇಳ್ಯಾರ. ನನ್ನನ್ನು ನಾನು ಮರಿಬೇಕು. ಮಂತ್ರ ಓದುವಾಗ ನಾನು ಆರಂಭದಲ್ಲಿ ಕರಸ್ಥಲದಲ್ಲಿ ಲಿಂಗ ಇಟ್ಟಾಗ ನನ್ನ ಕಣ್ಣಿನಿಂದ ಆನಂದ ಬಾಷ್ಪವನ್ನು ಬರಬೇಕು. ಎರಡನೇದು ಯಾವುದು ಅಂದರೆ, ಆ ಪರಮಾತ್ಮ ಕೊಟ್ಟಿರುವಂಥ ಇಷ್ಟಲಿಂಗ, ಗುರು ಕೊಟ್ಟಿರುವಂಥ ಇಷ್ಟಲಿಂಗವನ್ನು ನೋಡುವಾಗ, ಆ ಮಂತ್ರ ಪಾರಾಯಣವನ್ನು ಮಾಡುವಾಗ ಈ ಶರೀರ ಅದ ಅನ್ನೋದನ್ನು ನಾನು ಮರಿಬೇಕು. ಅದನ್ನು ಎಲ್ಲಿರಬೇಕು? ಆತ್ಮ ಪರಮಾತ್ಮದ ಬೆಸುಗೆ ಆಗಬೇಕು. ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಅಂತ ಬರ್ತಾವ. ನಾವು ಪ್ರಾಣಲಿಂಗದೊಳಗೆ ಭಾವಲಿಂಗದೊಳಗೆ ಲೀನ ಆಗ್ತಾ ಹೋಗ್ಬೇಕು. ಅದಕ್ಕೆ ಮುಂದುವರೆದು ಹೇಳ್ತಾರೆ, ಆ ಲಿಂಗದ ನೆನಹುವುದಕ್ಕೆ ಲಿಂಗವಾರ್ತೆ ಕಿವಿ ತುಂಬಿ ಕೇಳಿ ಸರ್ವಾಂಗ ಝಂಕಿಸಿ ಮನ ಮಗ್ನವಾಗದಿರ್ದಡೆ ಉರುಲಿಂಗ ತಂದೆಯ ಸಿರಿಯ ನೆನೆಯಲಿಕ್ಕೆ. ನಾನು ಹೇಳುವಂಥ ವಿಚಾರಗಳು, ಆ ಮಂತ್ರಗಳನ್ನು ಲಿಂಗವಾರ್ತೆ ಕಿವಿ ತುಂಬ ಕೇಳಬೇಕಂತ. ಬಾಯಿಂದ ಹೇಳ್ತೀವಿ, ಹೌದಲ್ರಿ? ಬಾಯಿಂದ ಹೇಳುವಂಥ ಮಂತ್ರವನ್ನು ಕಿವಿ ಮನದುಂಬಿ ಕೇಳಬೇಕು. ಕನ್ನಡೆಯೇ ಕಿವಿ ನಿಮಿರುವುದು ಅಂತ ಕುವೆಂಪು ಹೇಳ್ತಾರಲ್ಲ, ಹಂಗೆ ಶರಣರ ಮಹಾತ್ಮರು ಗುರು ಕೊಟ್ಟಿರುವಂಥ ಮಂತ್ರಬೋಧೆಯನ್ನು ಹೇಳುವಾಗ ಕಿವಿಯಾಗಿ ಹೋಗಿ ಇಡೀ ಶರೀರವೆಲ್ಲ ಏನಾಗಬೇಕು ಅಂತ ಕಂಪಿಸ್ಬೇಕು ಅಂತ. ಕಂಪಿಸ್ಬೇಕು ಅಂತ ನಡುಗಬೇಕು ಅಂತಲ್ಲ. ನಾವು ನಡುಗ್ಲಾಕ ಕುಂತಾಗ ಮತ್ತು ಯಾರ ತಂದು ಖೌದಿ ಹೊಸ್ತಾರ, ಶಾಲು ಹೊಸ್ತಾರೆ, ಅದು ಕಂಪನ ಅಲ್ಲ. ನಾನು ಅಂತರಂಗದ ನಾವು ಸುಮ್ಮನೆ ಎಲ್ಲಾರ ಕುಂತ ಸಣ್ಣಲ್ಲಿ ನಮ್ಮ ಹಿಂಗೆ ಮಾಡ್ತೀವಿ, ಒಂದು ಸಲ ಮಾಡ್ತೀವಲ್ಲ, ನಮಗೆ ಅರಿವಿಲ್ಲದೆ ಮಾಡ್ತೀವಿ. ನಾವು ಇಲ್ಲೇ ಎಲ್ಲೋ ಕುಂತಾಗ, ಮನ್ಯಾಗ ಕುಂತಾಗ ನಮ್ಮ ಎದರಿಂದ ಯಾರೋ ಹೋಗಿಂದಿರ್ತದೆ, ನಾವು ಎದರಿಂದ ಯಾರೋ ಹೋಗ್ತಾರೆ, ನಮ್ಮ ಕಣ್ಣು ತೆರೆದಿರ್ತದೆ, ನಾವೆಲ್ಲ ನೋಡ್ಕೊತಾ ಇರ್ತೀವಿ, ಎಲ್ಲ ಹಿಂಗೆ ಇರ್ತೀವಿ. ಆದ್ರೆ ಅಕ್ಕೊನಿ ಯಾಕೆ ಬಂದೆ ಅಂತ ಕೇಳ್ತೀವಿ. ಅಕ್ಕೊನಿ ಅಲ್ಲೇ ಕುಂತಿಲ್ಲ, ಬಾಗಿಲಾಗೆ ನೀನು ಮುಂದಿಂದ ಬಂದ ಕಾಣಿಸಿಲ್ಲ ನನಗೆ ಅಂತೀವಿ. ನಾನು ನೋಡೇ ಇಲ್ಲ. ಅಕ್ಕ ನೋಡಿಲ್ಲ ಯಾಕಂತಿ? ಕಣ್ಣು ಮುಚ್ಕೊಂಡು ಕುಂತಿದ್ದೆ, ಕಣ್ಣು ತೆರ್ಕೊಂಡೇ ಕುಂತಿದ್ದೆ ಅಂತ. ಅಂದ್ರೆ ಅಲ್ಲಿ ಕುಂತಾಗ ನಾವಲ್ಲಿ ಇರಂಗಿಲ್ಲ, ನಮ್ಮ ಮನಸ್ಸು ಎಲ್ಲೋ ಇರ್ತದೆ, ನಮ್ಮ ಭಾವ ಎಲ್ಲೋ ಇರ್ತದೆ. ಅದು ಅಲ್ಲ. ಪರಮಾತ್ಮನನ್ನು, ಇಷ್ಟಲಿಂಗ ದೇವನನ್ನು ನಾವು ಪೂಜೆ ಮಾಡುವಾಗ ಇದನ್ನು ಮಾತ್ರ ಚಲೋ ನೆನಪಿಟ್ಕೊಳ್ಬೇಕು. ಒಂದು, ಅರ್ಧ ಕಣ್ಣು ಮುಚ್ಕೊಂಡು ನಾವು ಇಷ್ಟಲಿಂಗವನ್ನು ನೋಡಬೇಕು. ಎರಡನೇದು, ಮಂತ್ರ ಓದುವಾಗ ನಮ್ಮ ಶರೀರ ಕಾಯವನ್ನು ಮರಿಬೇಕು, ಶರೀರವನ್ನು ಮರಿಬೇಕು. ಮೂರನೇದಾಗಿ, ಮಂತ್ರಬೋಧೆ ಹೇಳುವಂಥ ಸಂದರ್ಭದೊಳಗೆ ಕಿವಿ ಅದು ಕೇಳಿ ಪುಳಿಕಿತವಾಗಬೇಕು. ಆ ಕಿವಿ ಪುಳಿಕಿತ ಆಗಿ ನನ್ನ ಅಂತರಂಗದೊಳಗೆ ಇಳಿಬೇಕು ಅಂತ. ಅದಕ್ಕೆ ಹಂಗಾದ್ರೆ ಅದು ಸಾರ್ಥಕ ಅಂತ ಹೇಳ್ತಾರೆ. ಅದಕ್ಕೆ ಮುಂದೆ ಏನು ಮಾಡ್ತಾರೆ ಅಂದರೆ, ಹೀಗೆಲ್ಲ ಆಯಿತು, ಪೂಜೆ ಹೀಗೆಲ್ಲ ಮಾಡಿ ಇದು ಮಾಡದೇ ಇದ್ರೆ ಏನು? ಮಾಡದೇ ಹೋದ್ರೆ ಏನಾಗ್ತದೆ? ಇದು ಮಾಡೋದ್ರಿಂದ ಏನು ಲಾಭ ಆಗ್ತದೆ? ಮಾಡಿದ್ರೆ ಏನು ಲಾಭ ಆಗ್ತದೆ ಅಂದರೆ, ಅನೃತ ಅನಾಚಾರ, ಅನ್ಯ ಹಿಂಸೆ, ಪರಧನ, ಪರಸ್ತ್ರೀ, ಪರನಿಂದೆಯ ಬಿಟ್ಟು ಲಿಂಗ ನಿಷ್ಠೆಯಿಂದ ಶುದ್ಧಾತ್ಮನಾಗಿರಬಲ್ಲರೆ ಮಹೇಶ್ವರ ಸ್ಥಳವಿದೆ ಎಂಬೆನಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಯಡಿಯೂರು ಸಿದ್ಧಲಿಂಗೇಶ್ವರಿ ಮಾತನ್ನು ಹೇಳ್ತಾರೆ. ನಾವು ಪರಮಾತ್ಮನ ಧ್ಯಾನ ಮಾಡದೇ ಹೋದ್ರೆ, ನೀವು ನೋಡಬೇಕಾದ್ರೆ, ನಾವು ಯಾರ್ದಾರ ಮನೆಗೆ ಹೋದಾಗ ಶರಣರೇ ಸ್ನಾನ ಮಾಡಿರಿ, ಪೂಜೆ ಮಾಡಿರಿ, ಪ್ರಸಾದ ಮಾಡಿರಿ ಅಂದ್ರೆ ಇದು ಶರಣ ಸಂಸ್ಕಾರಗಳು ಅಂತ ಮನೆ ಅಂತ ತಿಳ್ಕೊಬೇಕು. ಎಲ್ಲಾರ ಹೋದಿವಿ ಎಲ್ಲ ಅಂತೀವಲ್ಲ, ಇಲ್ಲ ಇನ್ನೊಂದು ಕಡೆ ಭೀ ಹೋಗ್ತೀವಿ, ಮೈ ತಳ್ಕೊ, ಜಳಕ ಮಾಡು, ಪೂಜೆ ಮಾಡ್ಕೊ, ಉಂಡು ಹೋಗಂತಾರೆ. ಅಲ್ಲೆಲ್ಲ ಒಂದು ಕಡೆ ಕೊರತೆ ಅದ ಅಂತ ತಿಳ್ಕೊಳ್ಬೇಕು. ಶರಣ ಸಂಸ್ಕೃತಿ ಪ್ರಸಾದ ದಾಸೋಹದ ಸಂಸ್ಕೃತಿ. ನಾವು ಲಿಂಗ ಪೂಜೆ ಮಾಡಿದ್ರೆ ಏನು ಲಾಭ ಅಂದರೆ ಇವೆಲ್ಲ ಹೋಗ್ತಾವೆ. ಎಷ್ಟವರಿವು? 6 ಗುಣಗಳದಾವೆ. ಯಾವ್ಯಾವು ಅಂತ? ಅಂಗಲಿಂಗವಾಗುವಾಗ ಲಿಂಗಾಂಗ ಸಾಮರಸ್ಯದ ಅನುಭವ ತಿಳಿದುಕೊಡುವುದು ಶಟಸ್ಥಲ. ಲಿಂಗಾನುಭವದ ಸಾಮರಸ್ಯ ಅನ್ನೋದೇನು ಇರ್ತದಲ್ಲ, ಅದು ಶಟಸ್ಥಲ ಇರ್ತದೆ. ಅದಕ್ಕೆ ಹೇಳ್ತಾರೆ, ಈ ಲಿಂಗ ಪೂಜೆ ಮಾಡೋದು ನಮಗೇನು ಲಾಭ?
ಸುಳ್ಳು ಹೇಳೋದನ್ನು ಬಿಡ್ತೀವಿ ಅಂತ ನೋಡಬೇಕು. ಒಂದು ಮನೆಯಾಗ ಸುಳ್ಳು ಹೇಳೋದು ಕಮ್ಮಾಯಿತು ಅಂದ್ರೆ ಒಂದು ಸುಳ್ಳಿಗೆ 1000 ಸುಳ್ಳು ಹೇಳಬೇಕಾಯ್ತು. ಇದು ಎಲ್ಲ ನನ್ನ ಕಿಶೆದಿಂದ ರೊಕ್ಕ ತೊಗೊಂಡಿದ್ದಿಲ್ಲ ಅಂತ ನಮ್ಮ ಅಪ್ಪ ಕೇಳಿದ್ರೆ ಇಲ್ಲಯಪ್ಪ ಅಂತೀವಿ, ತಗೊಳಕ್ಕೆ ನಾವೇ ತಗೋತೀವಿ. ಇಲ್ಲ ಅಂದ್ರೆ ನೀ ಎಲ್ಲಿ ಹೋಗಿದ್ದು, ಮನೆಗೆ ಇರ್ತಾನೆ, ನಾ ಅಲ್ಲಿಗೆ ಹೋಗಿದ್ದ ಅಂತ ಹೇಳ್ತೀವಿ. ಒಂದು ಸುಳ್ಳು ನಾವು ಉಳಿಸ್ಕೊಳ್ಬೇಕಂದ್ರೆ 1000 ಸುಳ್ಳು ಹೇಳ್ತೀವಿ. ಸುಳ್ಳು ಹೇಳೋದನ್ನು ಕಡಿಮೆ ಆಗ್ತದೆ. ಮತ್ತು ಸುಳ್ಳು ಹೇಳೋದ್ರಿಂದ ಬದುಕು ಹಸನಾಗೋದಿಲ್ಲ, ನೆನಪಿಟ್ಕೋರಿ. ನಂಬಿಕೆ ಉಳಿಯೋದು ಎಲ್ಲಿಂದ್ರೆ ಸುಳ್ಳನ್ನು ಬಿಟ್ಟಾಗ. ಎಲ್ಲಿ ನಾವು ಒಂದು ಸಲ ಅವರಾದಕ್ಕೆ ಅಪ್ಪವರು ನಾವು ಹೋಗಿದ್ದೆವು, ದೊಡ್ಡಪ್ಪರು ನಾವು ಚನ್ನಬಸವ ಪಟ್ಟದೇವ್ರದ್ದು ಸ್ಮರಣೋತ್ಸವಕ್ಕೆ ಇತ್ತು. ಅಲ್ಲಿ ಕೆಲವ್ರಿಗೆ ಎಲ್ಲರಿಗೂ ಫೋನ್ ಮಾಡಿದ್ದೆವು. ಅಪ್ಪರು ಅಂದರು ಒಂದಿಷ್ಟು ಫೋನ್ ಮಾಡಪ್ಪ ಇವರಿಗೆ ಅಂತ ಹೇಳಿದ್ರು. ಅವ್ರ ಹೆಸರು ಹೇಳಲ್ಲ, ಹೇಳಿದ್ರು. ನಾ ಅಂದ, ಅಣ್ಣ ಎಲ್ಲಿದ್ರಿ? ಹಿಂಗೆ ಅಪ್ಪವರು ಬಂದಾರ. ಎದಕ್ಕೆ ಬಂದಿರಿ ಜುಮ್ಮವ್ರಿ ಅಂತಾರೆ. ಹಿಂಗೆ ಅಪ್ಪವ್ರ ದಾಸೋಹ ಕಾರ್ಯಕ್ಕೆ ಬಂದೀವಿ ಅಣ್ಣ ಅಂತಂದ. ಅರೆ ರೇ ಅಣ್ಣ ಈಗೇ ಬಿಟ್ಟಲ್ರಿ ಬೀದರ್ಕ, ಈಗ ಎಲ್ಲಿದ್ದೀರಿ ಅಣ್ಣ ಅಂತ ಕೇಳಿದೆ. ಈಗ ನಾನು ಕೌಟ ಪಾಸ್ ಆಗೀನಿ ರೀ ಅಣ್ಣ ಅಂದ್ರೆ ಅವ್ರು. ಆಯ್ತು ತಗೋರಿ, ಮತ್ತೇನದ, ಮತ್ತೆ ಯಾವಾಗಾರ ಬಂದಾಗ ಭೇಟಿ ಆಗಟ್ರಿ ಅಂದ. ನಾನು ಹಿಂಗಂದು ನಾವು ಬಸವೇಶ್ವರ ಚೌಕದಿಂದ ಉಪ್ಪೆ ಡಾಕ್ಟರ್ ಸಾಹೇಬ್ರು ಮನೆ ಬಲ್ಲಿ ಬಂದೀವಿ. ಪಾಪ ಅವರು ಇವತ್ತಿಲ್ಲ, ಅವ್ರು ಮನೆ ಬಲ್ಲಿ ಬಂದೀವಿ. ಅವ್ರು ಮನೆ ಮುಂದಿಂದೆ ಅವ್ರು ಹೊಂಟಾರ. ನಾ ಯಾರಿಗೆ ಫೋನ್ ಮಾಡಿದಲ್ಲ ಅವ್ರು ನಡ್ಕೋತ ಹೊಂಟಾರಲ್ಲಿ. ನಂಗೆ ಅವ್ರು ನೋಡಿದ್ರು. ನೋಡಿ ನನ್ನ ತಲೆ ಕೆಳಗೈತ, ಅವ್ರ ತಲೆ ಕೆಳಗೈತೆ ರೀ. ಯಾರ್ದೈತೆ ರೀ ಅವ್ರೆ? ನಂದು ಆಯ್ತದಲ್ಲ ರೀ, ಅವ್ರದ್ದು. ನಿಮಗೆ ಖರೆ ಹೇಳ್ತೀನಿ, ಅವ್ರ ಮುಖದ ಮೇಲೆ ಆಸೆನೇ ಇಲ್ಲ. ಯಾಕೆ? ಪಾಪ ಪ್ರಜ್ಞೆ. ಅವ್ರು ನನಗೆ ಏನು ಹೇಳ್ಯಾರ? ಕೌಟ ಪಾಸ್ ಆಗೀನಿ ಅಂತ ಹೇಳ್ಯಾರ. ಅವ್ರು ತಿಳ್ಕೊಂಡಾರ ಇವ್ರು ಎಲ್ಲರೂ ಇದ್ದಿರಬೇಕು, ಗುರುಕುಲದಾಗ ಎಲ್ಲರೂ ಕುಂತಿರ್ಬೇಕು, ಫೋನ್ ಮಾಡಕ್ಕೆ ಹಚ್ಚಾರ ಅಂತ ಅವ್ರು ತಿಳ್ಕೊಂಡಾರ. ಆದ್ರೆ ಉಪ್ಪೇವ್ರ ದವಾಖಾನೆ ಬಲ್ಲಿದ್ದು ಒಂದು ಪಾಪ ಅವ್ರಿಗೆ ಅನುಕೂಲ ನೋಡ್ರಿ. ನಂಬಿಕೆಯನ್ನು ಕಳ್ಕೊಳ್ತೀವಿ ಸುಳ್ಳು ಹೇಳೋದ್ರಿಂದ. ಸುಳ್ಳು ಎಲ್ಲಿ ಹೇಳಬಾರ್ದು ಅಂದರೆ ಅತ್ತೆ ಮಾವನ ಮುಂದೆ ಸುಳ್ಳು ಹೇಳಬಾರ್ದು, ತಂದೆ ತಾಯಿಗಳಿಗೆ ಸುಳ್ಳು ಹೇಳಬಾರ್ದು, ಎಲ್ಲಕ್ಕಿಂತ ದೊಡ್ಡದು ಗಂಡನಿಗೆ ಸುಳ್ಳು ಹೇಳಬಾರ್ದು. ನಮ್ಮ ದಾಂಪತ್ಯ ಚಂದ ಇರಬೇಕು ಅಂದರೆ ಗಂಡ ಖರೇನೇ ಹೇಳಬೇಕು. ಈ ಕರಿ ಇವತ್ತು ನಿಮ್ಮ ಕಿಸಿದಂಗೆ 100 ರೂಪಾಯಿ ತೊಗೊಂಡಿದ್ದೆ ನೋಡ್ರಿ ಅನ್ಬೇಕು. ಅವ್ರು ಬೈಯಲ್ಲ. ಯಾಕೆ? ಅವ್ರು ಮೈ ತೊಳ್ಕೊಳಕ್ಕೆ ಹೋದಾಗ ಅವ್ರು ತಟ್ಟಿ ಮುಚ್ಚಿದ ನೋಡಿ ಟಪ್ ಅಂತೇಳಿ ಕಿಸಿದಾಗ ಕೈಯಾಗಿ ತಗೊಂಡ್ರೆ ಕೆಲವ್ರು ಎಣಸಿಡೋರು ಇರ್ತಾರೆ. ಹೌದಲ್ರಿ? ಸುಳ್ಳು ಹೇಳಬಾರ್ದು. ಸುಳ್ಳು ಹೇಳಬಾರ್ದು ಅಂದರೆ ಲಿಂಗ ಪೂಜೆಯನ್ನು ಶ್ರದ್ಧೆ ನಿಷ್ಠೆಯಿಂದ ಮಾಡಬೇಕು ಅಂತ ಹೇಳ್ತಾರೆ. ಎರಡನೇದು ಯಾವುದು ಅಂದರೆ ಅನಾಚಾರ, ಮತ್ತೊಬ್ಬರಿಗೆ ದ್ರೋಹ ಬಗೆಯೋದು, ಮತ್ತೊಬ್ಬರಿಗೆ ಮೋಸ ಮಾಡೋದು. ಹೌದಲ್ರಿ? ನಾವು ಹ್ಯಾಂಗೆ ಬದುಕ್ಲತ್ತೀವಿ ಅಂದರೆ ಒಬ್ಬರು ತಲೆ ಮೇಲೆ ಒಬ್ಬರು ಕೈ ಇಟ್ಟೇ ಬದುಕಬೇಕು ಅನ್ನುವಂಥದ್ದು ಪರಿಕಲ್ಪನೆಯನ್ನು ಬೆಳ್ಕೊಂಡಿವಿ. ನಾವು ತಕ್ಷಣ ಸಾಹುಕಾರ ಆಗಬೇಕು, ತಕ್ಷಣ ಶ್ರೀಮಂತ ಆಗಬೇಕು. ಹೆಂಗೆ ಆಗ್ಬೇಕಪ್ಪ? ಆ ಶ್ರೀಮಂತಿಕೆ ಅಲ್ಲ, ಈ ಶ್ರೀಮಂತಿಕೆ ಹೆಂಗಂದ್ರೆ ನೀರಿನ ಮೇಲಿನ ಗುಳ್ಳಿ. ಯಾವಾಗ ಏನೂ ಆಗ್ತದೆ ಆ ಶ್ರೀಮಂತಿಕೆ ಇಟ್ಕೊಂಡು ಹೋಗೋದಲ್ಲ, ಆಧ್ಯಾತ್ಮ ಶ್ರೀಮಂತಿಕೆ ಇಟ್ಕೊಂಡು ಹೋಗಬೇಕು, ಗುರುಲಿಂಗ ಜಂಗಮ ಶ್ರೀಮಂತಿಕೆ ಇಟ್ಕೊಂಡು ಹೋಗಬೇಕು. ನನ್ನ ಕುಟುಂಬದಲ್ಲಿ ಎಂಥ ಶ್ರೀಮಂತಿಕೆ ಬೆಳಿಬೇಕು ಅಂದ್ರೆ ಮನೆ ತುಂಬ ಬೆಳಕಿರಬೇಕು. ಬೆಳಕು ಅಂದ್ರೆ ಟ್ಯೂಬ್ಲೈಟ್ ಹಚ್ಚಿ ಬೆಳಕಲ್ಲ, ಅಂತರಂಗದೊಳಗೆ, ಎಲ್ಲರ ಅಂತರಂಗದೊಳಗೆ ಬೆಳಕಿನ ಕಿರಣಗಳ ಪ್ರಜ್ವಲಿಸಬೇಕು. ಅಂದರೆ ನಾವು ನಮ್ಮ ಮನೆಯೊಳಗೆ ಈ ಕ್ರಿಯೆಯನ್ನು ಮಾಡಬೇಕು. ಮೂರನೇದು ಯಾವುದು ಅಂದರೆ ಅನ್ಯ ಹಿಂಸೆ ಮಾಡೋದು. ನಮ್ಮನ್ನ ಎಲ್ಲೋ ನೋಡ್ದ, ಯಾವನೋ ಒಬ್ಬ ಹೇಳಿದ ಅಂತ, ನಿನಗೆ ನಿಧಿ ಬೇಕು ಅಂತಂದ್ರೆ ಚೊಚ್ಚಿಲ ಮಗ, ಅದು 12 ವರ್ಷದ ಒಳಗಿನ ಮಕ್ಕಳಿಗೆ ತಂದು ಅಲ್ಲಿ ಬಲಿ ಕೊಟ್ರೆ ನಿನ್ನ 3 ಅಂಜಣಿಗೆ ಬಂಗಾರ ಸಿಗ್ತಂತ ಯಾವನೋ ಹೇಳಿದ ಅಂತ. ಇದು ಒಂದು ತಿಂಗಳು ಕೆಳಗಿನ ನೋಡಿರ್ಬೇಕು ನೀವು. ಕ್ರೈಮ್ದಾಗ ರಾತ್ರಿ ಮಲ್ಕೊಂಬ ಟೈಮ್ನಾಗ ಕ್ರೈಮ್ ನ್ಯೂಸ್ ನೋಡಬೇಡ್ರಿ ಯಾರು ಭೀ. ಬೆಳಗನ ಅವೇ ಬರ್ತಾವೆ ನಮ್ಮ ಕನಸಿನಾಗ. ಎಂಥ ವಿಚಿತ್ರ ಇದು! ಈ ಕಲಿಯುಗ ಅದ ರೀ. ಈ ಇದ್ರೊಳಗೆ ಎಲ್ಲವೂ ಸಿಗ್ತದೆ ನಮಗೆ. ಇಡೀ ಪ್ರಪಂಚನೇ ನಮ್ಮ ಕೈ ಒಳಗದ, ಎಲ್ಲ ಮಾಹಿತಿನೂ ನಮಗದ. ಆದರೂ ಸಹಿತ ನಾವು ದಾರಿ ಬಿಟ್ಟು ಹೋಗ್ತೀವಿ. ವೈಜ್ಞಾನಿಕ ಯುಗದೊಳಗೆ, ತಂತ್ರಯುಗದೊಳಗೆ ನಾವು ಈ ಮೂಢನಂಬಿಕೆಯನ್ನು, ಕಂದಾಚಾರವನ್ನು ನಂಬಿ ಯಾರ್ದೋ ಹಾಗೆ ಅಮ್ಮಂಗಿಲ್ಲ. ನಿನ್ನ ಮಗನಿಗೆ ಬಲಿ ಕೊಡು, ನೀನು ಸಿಗ್ತದಂತ ಅನ್ನಂಗಿಲ್ಲ. ಯಾರ್ದೋ ಮಕ್ಕಳಿಗೆ ತಂದು ಬಲಿ ಕೊಟ್ಟು ನಾನು ರಂಜುಣಿಗೆ ತುಂಬ ಬಂಗಾರ ಒಯ್ತೀನಿ ಅನ್ನೋದು ಯಾವ ಪುರುಷಾರ್ಥ ರೀ?
ಯಾರು ಗಳಿಕೆಗಾಗಿ ಮಾಡೋದು ಅಲ್ಲ. ಮತ್ತೊಬ್ಬರನ್ನು ಹಿಂಸೆ ಅಂದ್ರೆ ಒಂದು ಗೊತ್ತಿರಲಿ, ನಾವು ಅವ್ರಿಗೆ ಕೊಲೆ ಮಾಡಿದರೆ ಹಿಂಸೆ ಅಂತಲ್ಲ, ಅವ್ರ ಮನಸ್ಸು ನೋಯ್ಸಂಗೆ ನಾವು ಮಾತಾಡಿದ್ರು ಹಿಂಸೆನೇ ಅಂತಾರಲ್ಲ. ನನ್ನ ಮಗನಿಗೆ ಭಾಳ ಚಂದ ಬೆಳೆದ ರೀ. ನನ್ನ ಮಗ ನಾನು ಇಂಥ ಮಾತಾಡ್ದ, ಹಂಗೆ ಮಾತಾಡಿದ್ದಕ್ಕೆ ಅದು ನನ್ನ ಎದೆ ನಟ್ಟದ್ರಿ, ನನ್ನ ಎದೆ ನಟ್ಟದ, ನಾ ಇದ್ದು ಸತ್ತಂಗಾಗ್ಯದ ಅಂತಾರಲ್ರಿ. ಮನಸ್ಸಿಗೆ ನೋವಾಗುವ ರೀತಿ ಒಳಗೆ ಮಾತಾಡಿದ್ರು ಸಹಿತ ಹಿಂಸೆನೇ. ಚಾಕು ತಗೊಂಡು ಹೊಡೆದ್ರೆ ಹಿಂಸೆ ಅಂತಲ್ಲ. ಅದಕ್ಕೆ ಹಿಂಸೆಯನ್ನು, ಆ ಕ್ರೂರತ್ವವನ್ನು ಹೋಗ್ತದ ಅಂತ ಹೇಳ್ತಾರೆ. ನಮ್ಮ ಒಳಗಿರುವಂಥ ಕ್ರೂರತ್ವವನ್ನು ಹೋಗಬೇಕು, ಅಸಂಬಂಧವಾಗಿರುವಂಥ ವಿಚಾರಗಳನ್ನು ಹೋಗಬೇಕು ಅಂದ್ರೆ ಇದು ಮಾಡಬೇಕು. ಇದು ಮಾಡಿದಾಗ ತನ್ನಿಂದ ತಾನೇ ಸಾಪಾಗ್ತದೆ. ಅದಕ್ಕೆ ಮುಂದುವರೆದು ಹೇಳ್ತಾರೆ, ಪರನಿಂದೆಯ ಬಿಟ್ಟು ಪರನಿಂದೆಯನ್ನು ಮಾಡೋದು ಇದಂತೂ ಇತ್ತಿತ್ತಲಾಗ ಭಾಳ ಆಗ್ಯದ. ಎಲ್ಲಿ ಕುಂತು ಅಜಕ್ ಹೋಗಡಿಗೆ ಮಾತಾಡೋರೆ. ಪರನಿಂದೆಯನ್ನು ಹೋಗ್ತು. ಇವೆಲ್ಲ ಹೆಂಗೆ ಹೋಗ್ತಾವ ಅಂದರೆ ಇಷ್ಟಲಿಂಗದಲ್ಲಿ ನಿಷ್ಠೆ ಇಟ್ಟು ಪೂಜೆ ಮಾಡಿದಾಗ ಹೋಗ್ತಾವ ಅಂತ ಹೇಳ್ತಾರೆ. ಮುಂದುವರೆದು ಈ ಲಿಂಗನಿಷ್ಠೆ ಬಲಗೊಳ್ಳಬೇಕಾದ್ರೆ ಇವೆಲ್ಲ ಹೋಗಬೇಕು ಅಂತ ಹೇಳ್ತಾರೆ. ಈಗ ಇನ್ನೊಂದು ಭಾಳ ತಾತ್ವಿಕ ವಿಚಾರಗಳನ್ನು ಇಲ್ಲಿ ಶರಣರ ಮಂಡಿಸ್ತಾರೆ. ಇದು ಇಷ್ಟಲಿಂಗ ಒಂದು ಸ್ವಲ್ಪ ಕ್ಲಿಷ್ಟಕರವಾಗಿರುವಂಥದ್ದು. ಅವರು ಗರ್ಭದಲ್ಲಿ ಶಿಶು ಬಲಿದು ಹಸಿರಿನಿಂದ ಹತ್ತುದುಂಟೆ ಅಯ್ಯ, ಈ ತಾಯಿದಿಂದರೆ ನೀರು ಹೊಯ್ಕೊಂಡಿರ್ತದೆ. ಒಳಗೆ ಎಂದಾರ ಆ ಹೊಟ್ಟೆಗಿರುವಂಥ ಮಗು ನನಗೆ ಹಸಿವೆ ಆಗ್ಯದ ಅಂತ ಅಳ್ತದೇನ್ರಿ? ಹಸಿವೆ ಆಗ್ಯದ ಅಂತ ಅಳ್ತದೇನೋ, ಅಳಂಗಿಲ್ಲ. ಯಾಕೆ ಅಳಂಗಿಲ್ಲ ಮಗು ಅಂದರೆ, ತಾಯಿ ಏನು ಆಹಾರವನ್ನು ಸ್ವೀಕಾರ ಮಾಡ್ತಾರೆ ಆ ಆಹಾರವನ್ನು ಮಗು ತನ್ನಿಂದ ತಾನೇ ಸ್ವೀಕಾರ ಮಾಡ್ತದೆ. ಎಂಥ ಅದ್ಭುತ ವಚನ ಇದು. ಹೇಳ್ತಾರೆ, ಗರ್ಭದಲ್ಲಿ ಶಿಶು ಬಲಿದು ಹಸಿದೆನೆಂದು ಹತ್ತಿದುದುಂಟೆ ಅಯ್ಯ. ಹತ್ತದೇನೋ ಇಲ್ಲ. ಮುಂದುವರೆದು ಬೆಸನಾಗಿ ಪ್ರತಿರೂಪಿಂಗೆ ಕುಚಕ್ಷಿರವಲ್ಲದೆ ಘಟದಿಂದ ಅಡಗಿದಲ್ಲಿ ಸುಖ ತಾಯಿಯ ಇರುವಿನಲ್ಲಿ ಇರುವಂತೆ ಇಷ್ಟಲಿಂಗ ಸಂಬಂಧ. ಹುಟ್ಟಿದ ಮಗು ಹುಟ್ಟಿದ ತಕ್ಷಣ ಅದಕ್ಕೆ ನಾವು ಬ್ರೆಡ್ ತಿನ್ನಿಸ್ತೇವೇನ್ರಿ? ರೊಟ್ಟಿ ತಿನ್ನಿಸ್ತೇವೇನು? ಅನ್ನ ಊಟ ಮಾಡಿಸ್ತೀವೇನು? ಇಲ್ಲ. ಆ ಮಗು ಏನು ಮಾಡಿಸ್ತೀವಂತ ತಾಯಿಯ ಎದೆ ಹಾಲನ್ನು ಕುಡಿಸ್ತೇವೆ. ಅದು ಅಮೃತ ಸಮಾನ. ನಾವು ಇತ್ತಿತ್ತಲಾಗಿ ಭಾಳ ಖೇದದಿಂದ ಹೇಳ್ತೀನಿ, ಇಲ್ಲಲ್ಲ, ಇತ್ತಿತ್ತಲಾಗಿ ನಮ್ಮ ವೈಯಕ್ತಿಕ ಸೌಂದರ್ಯ ಮಾಸಬಾರ್ದು ಅಂತ ತಿಳ್ಕೊಂಡು 6 ತಿಂಗಳದಾಗೆ ಮಕ್ಕಳಿಗೆ ಡಬ್ಬಿ ಹಾಲು ಕುಡಿಸ್ಲಿಕ್ಕೆ ಆರಂಭ ಮಾಡುವಂಥವ್ರು ಕಾಣ್ತೀವಿ. ಕನಿಷ್ಠ ಪಕ್ಷ ತಾಯಿ ಎದೆ ಹಾಲು ಮಕ್ಕಳಿಗೆ 6ರಿಂದ ಕಮ್ಮಿ ಅಂದ್ರೂ 1 ವರ್ಷ ತನಕ ಕುಡಿಸ್ಬೇಕಂತ. ಮಕ್ಕಳು ಅನಾರೋಗ್ಯ ಪೀಡಿತರಾಗಬಾರ್ದು ಅಂದರೆ ಈ ಪದ್ಧತಿಯನ್ನು ರೂಢಿಸ್ಕೊಳ್ಬೇಕು. ಯಾವುದೋ ಇದಕ್ಕೆ ಬಿಟ್ಕೊಂಡು ನಮ್ಮ ಮಕ್ಕಳ ಆರೋಗ್ಯ ನಾವು ಸರಿ ನೋಡ್ಕೊಳ್ಳಿಲ್ಲ ಅಂದರೆ ನಮ್ಮ ಮಕ್ಕಳು ಮುಂದೆ ಸರಿಯಾಗಿರಂಗಿಲ್ಲ. ಅದಕ್ಕೆ ಈ ಸಂಬಂಧಗಳು ಹೆಂಗೆ ಹೇಳ್ತಾರೆ ಅಂದರೆ, ತಾಯಿ ಮಗುವಿನ ಸಂಬಂಧ ಯಾವ ರೀತಿಯಾಗಿರ್ತದೋ ಅದೇ ರೀತಿಯಾಗಿ ಈ ನಂದು ಮತ್ತು ಪರಮಾತ್ಮನ ಸಂಬಂಧ ಇರ್ತದ ಅಂತ ಹೇಳ್ತಾರೆ. ಅದು ಭಾಳ ಮುಖ್ಯವಾಗಿ ನಾವು ಕಾಣಿಸ್ತೀವಿ. ಇಲ್ಲಿ ಅದು ಹೆಂಗೆ ಆಗ್ತದೆ ರೀ? ಅದು ಹೆಂಗೆ ಆಗ್ತದೆ ಅಂದರೆ, ಇಬ್ಬರು ವ್ಯಾಪಾರಿಗಳು ಬರ್ತಾ ಇರ್ತಾರೆ. ಆ ವ್ಯಾಪಾರಿಗಳು ಬರುವಂಥ ಸಂದರ್ಭದೊಳಗೆ ಸಾಯಂಕಾಲ ಆಯ್ತದ. ಅವ್ರ ಬಳಿ 4 ಕುದುರೆಗಳು ಒಂಟೆಗಳು ಇರ್ತಾವೆ. 3 ಒಂಟೆಗಳಿಗೆ ಕಟ್ಟಲಿಕ್ಕೆ ಮಾತ್ರ ಅವ್ರ ಬಳಿ ಹಗ್ಗ ಇರ್ತದೆ. ಇನ್ನೊಂದು ಒಂಟಿ ಹೆಂಗೆ ಕಟ್ಟಬೇಕು ಅಂತ ಅವ್ರು ವಿಚಾರ ಮಾಡ್ತಾ ಇರ್ತಾರೆ. ಒಂದು ಆಶ್ರಮದ ಬಳಿ ಬಂದು ಅವ್ರು ಒಂಟೆ ಕಟ್ಟಬೇಕು ಅಂತಾರೆ. ಒಳಗಿಂದ ಋಷಿಗಳು ಬರ್ತಾರೆ, ಮಹಾತ್ಮರು ಬರ್ತಾರೆ. ಅವ್ರು ಯಾಕಪ್ಪ ನೀವು ಗೊತ್ತಾಗ್ತವ್ರಿ, ಯಾಕೆ ಚಿಂತಿದಾಗಿದ್ರಿ? ಗುರುಗಳೇ, ಏನಿಲ್ಲ, ನಮ್ಮಲ್ಲಿ 3 ಹಗ್ಗ ಇದ್ದು ಆ 3 ಹಗ್ಗದಿಂದ ನಾವು ಕಟ್ಟಿವಿ. ಇನ್ನೊಂದು ಒಂಟಿ ಹಾಗೆ ಕುಲ್ಲದ, ಅದು ರಾತ್ರಿ ನಾವು ಮಲ್ಕೊಂಡ್ರೆ ಏನಾರು ಆಯಿತು ಅಂದ್ರೆ ಹೆಂಗೆ ಅಂತ ಅವ್ರು ಮಾತಾಡ್ತಾರೆ. ಆಗ ಗುರುಗಳಂತಾರೆ, ಅಲ್ಲಪ್ಪ ಅದು ಕಲ್ಪನೆ ಹಗ್ಗದಿಂದ ಕಟ್ಟು ಅಂತ ಹೇಳ್ತಾರೆ. ಇವ್ರಿಗೆ ಗೊತ್ತಾಗಂಗಿಲ್ಲ. ಕಲ್ಪನೆ ಹಗ್ಗದಿಂದ ಕಟ್ಟರೆ ಅದಕ್ಕೆ ತಾನೇ ನಿಂದಿರ್ತದ ಅಂತಾರೆ. ನೋಡಿರಿ, ಸಾಯಂಕಾಲ ಆಯಿತು, ನಮ್ಮ ದನಗಳು ಅದ್ರದ್ದು ಎಲ್ಲಿಗೆ ಊಟ ಅದ ಅಲ್ಲೇ ಹೋಗಿ ನಿಂದಿರ್ತಾವೆ. ಮತ್ತೊಂದ್ರೆ ಊಟ ಮುಂದೆ ನಿಂದ್ರಂಗಿಲ್ಲ. ಅದ್ರ ದಾವ ಎಲ್ಲದ ಅಲ್ಲೇ ಹೋಗಿ ನಿಂದಿರ್ತಾವೆ. ಆಗ ಅವರಿಬ್ಬರು ಏನು ಮಾಡ್ತಾರೆ ಅಂದ್ರೆ, ಗುರುಗಳು ಬೇರೆ ಒಂಟಿಗಳಿಗೆ ಹೆಂಗೆ ಕಟ್ಟೇವಲ್ಲ ಆ ಒಂಟಿ ತೊಗೊಂಡು ಬರ್ತಾರೆ. ಅದಕ್ಕೆ ಹಿಂಗೆ ಕಟ್ಟಿನಂಗೆ ಮಾಡ್ತಾರೆ.
ಹೋಗಿ ಬಿಟ್ಟು ಬಿಡ್ತಾರೆ. ಗುರುಗಳಂತಾರೆ ನೀವು ಹೋಗಿ ಮಲ್ಕೋರಿ ಅಂತ ಹೇಳ್ತಾರೆ. ಮಲ್ಕೋರಿ ಅಂದರೆ ಅವ್ರಿಗೆ ಆಶ್ಚರ್ಯ ಆಯ್ತದೆ. ಆದರೂ ಗುರುಗಳು ಮಹಾತ್ಮರು ಹೇಳತ್ತಾರ ಅಂತ ತಿಳ್ಕೊಂಡು ಅವ್ರನ್ನ ಚಿಂತೆ ಮಲ್ಕೊಳ್ತಾರೆ. ಮುಂಜಾನೆ ಹೇಳ್ತಾರೆ, ಎದ್ದ ತಕ್ಷಣ 3 ಒಂಟೆಗಳಿಗೆ ಬಿಡ್ತಾರೆ. ಆ ಒಂಟೆ ಹಾಗೆ ಕುಂತಿಂದಿರ್ತದೆ. ಒಂಟೆ ಕುಂತಿರ್ತದೆ. ಅದಕ್ಕೆ ಬಡಿಗೆ ತೊಗೊಂಡು ಹೊಡಿತಾರೆ. ಅವ್ರ ಬಳಿ ಬೆತ್ತ ಇರ್ತದೆ, ಬೆತ್ತದ ಹಚ್ಚಿ ಹೊಡಿತಾರೆ. ಆ ಒಂಟೆ ಹೇಳಂಗಿಲ್ಲ, ಮುಂದೆಯಿಂದ ಆಗಂಗಿಲ್ಲ. ಮತ್ತು ಗುರುಗಳು ಬರ್ತಾರೆ. ಗುರುಗಳು ಬಂದು ಕೇಳ್ತಾರೆ, ಯಾಕಪ್ಪ ಅದು ಕುಡಿಲತ್ತೀರಿ ಮೂಗ್ ಜನವರ್ಗ? ಗುರುಗಳೇ, ನಾವು ಒಂದು ತಾಸೇ ತೊಡ್ಲತ್ತೀವಿ, ಒಂಟಿ ಹೇಳ್ತಾನೆ ಇಲ್ಲ, ಮುಂದೆ ನಡೀತಾನೆ ಇಲ್ಲ. ಅದು ಹಗ್ಗ ಬಿಚ್ಚಪ್ಪ, ಹಗ್ಗ ಬಿಚ್ಚು ತಾನೇ ಹೇಳ್ತದ ಅಂದರು ಅವ್ರು. ಹಗ್ಗ ಬಿಚ್ಚು ಅಂದ್ರೆ ಅದು ಕಟ್ಟಿಲ್ಲ, ಹೆಂಗೆ ಬಿಚ್ಚಲಿ ಗುರುಗಳೇ ಅಂದರು. ಆಗ ಅವ್ರು ಹೇಳ್ತಾರೆ, ನಾನು ಈ ರಾತ್ರಿ ಹೆಂಗೆ ಕಟ್ಟಿರೋ ಕಲ್ಪನೆ ಹಗ್ಗದಿಂದ ಕಟ್ಟಿರಲ್ಲ, ಆ ಕಲ್ಪನೆ ಹಗ್ಗ ಬಿಚ್ಚಪ್ಪ ಅಂತ ಹೇಳಿದ್ರು. ಆಗ ಹೋಗಿ ಆ ಹಗ್ಗ ಬಿಚ್ತಾರೆ. ಹಗ್ಗ ಬಿಚ್ಚ ಮೇಲೆ ಒಂಟಿ ಬಸುಕ್ಕಂತ ತನ್ನಿಂದ ತಾನೇ ಹೇಳ್ತು. ನಮ್ಮ ಜೀವನದೊಳಗೆ ಏನಾಗಬೇಕಾಗ್ಯದಂದ್ರೆ, ಈ ಲೌಕಿಕ ಜಂಜಾಟದೊಳಗೆ ಸಂಸಾರ ಅನ್ನುವಂಥ ಭವಸಾಗರದೊಳಗೆ ಬಿದ್ದೀವಿ. ಅದು ಹೆಂಗಾಗಬೇಕಾಗ್ಯದಂದ್ರೆ, ಕಲ್ಪನೆಯ ಈ ಇಷ್ಟಲಿಂಗ ಅನ್ನುವಂತಹ ಸಾಕಾರವಾಗಿರುವಂಥ ಲಿಂಗದಿಂದ ಪರಮಾತ್ಮನನ್ನು ನೋಡಬೇಕು ಅಂದರೆ ಈ ರೀತಿಯಾಗಿ ಮಾಡಬೇಕು ಅಂತ ನಮಗೆ ಗುರು ಕಲಿಸ್ಕೊಡ್ತಾರೆ. ಇನ್ನು ಲಿಂಗದ ಬಗ್ಗೆ ಹೇಳಿದ್ರೆ 1 ತಿಂಗಳಾದರೂ ಪ್ರವಚನ, 1 ತಿಂಗಳಂತೆಲ್ಲ ಹೇಳೋರು ಇದ್ರೆ 1000 ದಿನವೂ ಹೇಳ್ತಾರೆ ಶರಣರ ವಿಚಾರಗಳು. ಅದಕ್ಕೆ ನಮಗಿರ್ಲಿಕ್ಕೆ ಇನ್ನು 19 ದಿನಗಳೇ ಅದಾವೆ. ಯಾಕೆ ನಾವು ದಿನ ಎಣಿಸ್ಬೇಕಲ್ಲ, 19 ದಿನಗಳೇ ಅದಾವ. ಅದಕ್ಕೆ ನಾಳೆಗೆ ಲಿಂಗ ಅನ್ನೋದು ನಮ್ಮ ಬದುಕಿನೊಳಗೆ ಭಾಳ ಅರ್ಥಪೂರ್ಣವಾಗಿ ಅದನ್ನು ಮಾಡಬೇಕು. ಲಿಂಗ ಇಷ್ಟಲಿಂಗವನ್ನು ಒಂದು ಮಾತನ್ನು ಹೇಳಿ ಮುಗಿಸ್ತೀನಿ, 1 ನಿಮಿಷ. ಲಿಂಗವಂತನು ಲಿಂಗವಂತರೊಡನೆ ಸತ್ಯವ ನುಡಿಯುವುದು, ಸಹಜದಲ್ಲಿ ನಡೆಯುವುದು, ಪ್ರೇಮದಲ್ಲಿ ಸಂಗವ ಮಾಡುವುದು ಅಂತ ಹೇಳ್ತಾರೆ. ಸಹಜವಾಗಿ ನಡಿಬೇಕು, ಪ್ರೇಮದಿಂದ ಇರಬೇಕು, ಸಹಬಾಳ್ವೆದಿಂದ ಬದುಕಬೇಕು ಅನ್ನುವುದು ಇಷ್ಟಲಿಂಗ ಕಲಿಸ್ತದೆ. ಆ ಇಷ್ಟಲಿಂಗದ ಕುರು ನಮಗೆ ಯಾರು ಕೊಡ್ತಾರೆ ಅಂದರೆ ನಮ್ಮ ಆರಾಧ್ಯ ದೈವ, ನಮ್ಮ ಗುರುಗಳು ಕೊಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನಾಳೆ ಸರಿಯಾಗಿ ಹೊಸ ವಿಷಯ ಮನಸ್ಸು ಅನ್ನುವಂಥ ವಿಷಯ ಬಗ್ಗೆ ನಾವು ನೋಡರಿ. ಮನಸ್ಸು ಎಲ್ಲರಿಗೂ ಅದೇ ಇಲ್ಲರಿ, ನಿಮ್ಮ ಮನಸ್ಸು ಅದಂತೆ ಇಲ್ಲಿ ಬಂದಿರಿ. ಪ್ರತಿಯೊಂದು ಸಂದರ್ಭದಲ್ಲೂ ಮನಸ್ಸು ಭಾಳ ಮುಖ್ಯವಾಗಿರ್ತದೆ. ಆ ಮನಸ್ಸು ಹ್ಯಾಂಗಿದ್ರೆ ಏನಾಗ್ತದ ಅಂತ ತಿಳ್ಕೊಳ್ಬೇಕು ಅಂದರೆ ನಾವು ಎಷ್ಟಕ್ಕೆ ಬರ್ಬೇಕು ರೀ? ನಾಳೆ ಸರಿಯಾಗಿ 8 ಬರಬೇಕು ತಮ್ಮ. 6 ಗಂಟೆ ತಾವೆಲ್ಲರೂ ಈ ಚನ್ನಬಸವಪಟ್ಟ ದೇವರ ಆಶ್ರಮಕ್ಕೆ ಬರಬೇಕು ಅಂತ ಕೇಳ್ತಾ, ನಿಮ್ಮೆಲ್ಲರ ಗಮನಕ್ಕಿರಲಿ, ಪರಮಪೂಜ್ಯ ಕನ್ನಡ ಜಂಗಮ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಒಂದು ಸಲ ಕಮಲನಗರಕ್ಕೆ ಬರ್ತಾ ಅಂತ ಹೇಳ್ಯಾರ. ತಮಗೂ ಭೀ ಹೇಳಿರ್ಬೇಕು ಅಂತ ತಿಳ್ಕೊಂಡಿವಿ. ಬಟ್ ಅವ್ರು ನಾ ಇವತ್ತು ಮುಂಜಾನೆ ಮಾತಾಡುವಾಗ ಕೇಳಿದೆ, ಯಾವಾಗ ಬರ್ತೀರಪ್ಪ ಅಂತ. ನಾ ಹೇಳಿ ಬರಲ್ಲ, ಹಾಗೆ ಬರ್ತಾ ಅಂದರು. ಅದಕ್ಕೆ ಆ ಗುರುವಿನ ಬರುವಿಕೆಗಾಗಿ ನಾವೆಲ್ಲ ಕಾತರರಾಗಿರೋಣ. ಯಾಕಂದ್ರೆ ಆ ರೀತಿಯ ಗುರುವನ್ನು ನಾವು ಪಡೆದಿದ್ದು ನಾವೆಲ್ಲ ಧನ್ಯರು ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಸರ್ವರಿಗೂ ಶರಣಾರ್ಥಿಗಳು. ನಾಳೆ ಮನಸ್ಸು ಅನ್ನುವಂಥ ವಿಷಯದ ಬಗ್ಗೆ ಚಿಂತನೆ ಮಾಡೋಣ.